ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಷನ್, ಅಸ್ಟ್ರಾಲಾಜಿಕಲ್ ಇನ್ಫಾರ್ಮೇಷನ್ನು ಜೊತೆಗೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಇಂಪಾರ್ಟೆಂಟ್ ಗೈಡೆನ್ಸು ನೆಕ್ಸ್ಟ್ 30 ಡೇಸ್ಗೆ. ಸೊ ಅದು ಇವತ್ತಿನ ಟಾರೋ ರೀಡಿಂಗ್ ಟಾಪಿಕ್. ಅಸ್ಟ್ರಾಲಾಜಿಕಲ್ ಈವೆಂಟ್, ಯಾವ ಇಂಪಾರ್ಟೆಂಟ್ ಅಸ್ಟ್ರಾಲಾಜಿಕಲ್ ಈವೆಂಟ್ ನಮಗೆ ಎಫೆಕ್ಟ್ ಆಗ್ತಾ ಇದೆ ಈ ಸಮಯದಲ್ಲಿ, ಅದರ ಜೊತೆಗೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಏನು ಗೈಡೆನ್ಸ್ ಇದೆ ಫಾರ್ ನೆಕ್ಸ್ಟ್ 30 ಡೇಸ್. ಆಲ್ರೈಟ್, ಸೊ ಲೆಟ್ಸ್ ಬಿಗಿನ್ ಇವತ್ತಿನ ಟ್ಯಾರೋ ರೀಡಿಂಗ್ನ. ಸೊ ಇಂಪಾರ್ಟೆಂಟ್ ಅಸ್ಟ್ರಾಲಾಜಿಕಲ್ ಈವೆಂಟ್ ನಮ್ಮ ಗಮನಕ್ಕೆ ಈ ಸಮಯದಲ್ಲಿ ಬರಬೇಕಾಗಿರುವಂಥದ್ದು ಮರ್ಕ್ಯುರಿ ರೆಟ್ರೋಗ್ರೇಡ್. ನಾವು ಸುಮಾರು ಸಲ ನಮ್ಮ ಚಾನಲಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಮರ್ಕ್ಯುರಿ ರೆಟ್ರೋಗ್ರೇಡ್ ಬಗ್ಗೆ. ಈ ವರ್ಷದಲ್ಲಿ ಇದು 3ನೇ ಸಲ ಮರ್ಕ್ಯುರಿ ಬಂದು ರೆಟ್ರೋಗ್ರೇಡ್ ಹೋಗ್ತಾ ಇರೋದು. ಸೊ ಮೊದಲನೇದಾಗಿ ಮರ್ಕ್ಯುರಿ ರೆಟ್ರೋಗ್ರೇಡ್ ಅಂದರೆ ಏನು? ಸೊ ಮರ್ಕ್ಯುರಿ ಅಂದರೆ ಬುಧ ಗ್ರಹ ಯೂಶಲಿ ರೊಟೇಟ್ ಮಾಡುವಂಥ ಸ್ಪೀಡ್ ಬಂದು ಕಂಪ್ಲೀಟಾಗಿ ಸ್ಲೋ ಆಗೋಗುತ್ತೆ. ಸೊ ಯೂಶಲಿ ಅದು ತಗೊಳ್ಳೋವಂಥ ಟೈಮು ಅಥವಾ ಡ್ಯೂರೇಷನ್ ಬಂದು ಇಟ್ ಈಸ್ ಗೋಯಿಂಗ್ ಟು ಬಿ ಸೋ ಸ್ಲೋ. ಸೊ ಅದ್ರ ಸುತ್ತ ಇರುವಂಥ ಗ್ರಹಗಳೆಲ್ಲ ಅಂದರೆ ಪ್ಲ್ಯಾನೆಟ್ಸ್ ಎಲ್ಲ ಅದರ ರೆಗ್ಯುಲರ್ ಸ್ಪೀಡಲ್ಲಿ ಹೋಗಬೇಕಾದ್ರೆ ಮರ್ಕ್ಯುರಿ ಬಂದು ಕಂಪ್ಲೀಟಾಗಿ ಸ್ಲೋ ಆಗಿ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗೋ ಥರ ಇಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಬಟ್ ಅದು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇಲ್ಲ, ಸ್ಲೋ ಆಗಿರೋದು. ಈಗ ಟ್ರಾಫಿಕಲ್ಲಿ ನಿಮ್ಮ ಗಾಡಿ ಬಂದು ಸ್ಲೋ ಆಗಿದೆ, ಬಟ್ ನಿಮ್ಮ ಸುತ್ತಮುತ್ತ ಇರೋ ಎಲ್ಲ ಗಾಡಿನೂ ಫುಲ್ ಹೈ ಸ್ಪೀಡಲ್ಲಿ ಹೋಗ್ತಿದೆ ಅಂತ ಅಂದರೆ ನೀವು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗೋ ಥರ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಯು ಆರ್ ಜಸ್ಟ್ ಸ್ಲೋ. ನಿಮ್ಮ ಸ್ಪೀಡು, ನೀವು ಎಲ್ಲಿ ಡೆಸ್ಟಿನೇಷನ್ ತಲುಪಬೇಕು ಅದನ್ನು ಸ್ಲೋ ಆಗಿ ವೆರಿ ಲಿಮಿಟೆಡ್ ಸ್ಪೀಡಲ್ಲಿ ನೀವು ಹೋಗ್ತಾ ಇರೋದು. ಸೊ ದ್ಯಾಟ್ ಈಸ್ ದ ಈವೆಂಟ್ ಮರ್ಕ್ಯುರಿ ರೆಟ್ರೋಗ್ರೇಡ್. ಇದು ವರ್ಷಕ್ಕೆ 3ರಿಂದ 4 ಸಲ ಆಗುತ್ತೆ. ಸೊ ಎಸ್ಪೆಷಲಿ ಬುಧ ಗ್ರಹ ಈ ಥರ ಸ್ಲೋ ಆಗೋದಾಗ ಅದರ ಸ್ಪೀಡು ಏನಾಗುತ್ತೆ, ಬುಧ ಗ್ರಹ ನಮಗೆ ನಮ್ಮ ಡೈಲಿ ಲೈಫಲ್ಲಿ ಇಂಪಾರ್ಟೆಂಟಾಗಿ ಹೆಲ್ಪ್ ಮಾಡುವಂಥದ್ದು ನಮ್ಮ ಕಮ್ಯುನಿಕೇಷನ್, ನಮ್ಮ ಇಮೇಲ್ಸ್, ನಮ್ಮ ಗ್ಯಾಡ್ಜೆಟ್ಸ್ ಅಂತ ಅಂದರೆ ನಮ್ಮ ಲ್ಯಾಪ್ಟಾಪ್ಸ್, ನಮ್ಮ ಎನಿ ಡಿಜಿಟಲ್ ಕಮ್ಯುನಿಕೇಷನ್ಸ್, ಎನಿಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಟ್ರಾವೆಲ್, ಇದೆಲ್ಲ ಏರಿಯಾನು ಎಫೆಕ್ಟ್ ಆಗುತ್ತೆ ಯಾವಾಗ ಮರ್ಕ್ಯುರಿ ರೆಟ್ರೋಗ್ರೇಡಲ್ಲಿ ಹೋಗುತ್ತೆ, ಯಾವಾಗ ಅದರ ಸ್ಪೀಡು ಇಷ್ಟೊಂದು ಸ್ಲೋ ಆಗೋಗುತ್ತೆ. ಸೊ ಎಸ್ಪೆಷಲಿ ಇದು ಕಂಪ್ಲೀಟ್ ಆಗಸ್ಟ್ ಮಂತ್ ಫುಲ್ಲು ರೆಟ್ರೋಗ್ರೇಡಲ್ಲಿ ಹೋಗ್ತಾ ಇರೋದು. August 4th ಇಂದ August 27, 28 ತನಕನೂ ಮರ್ಕ್ಯುರಿ ರೆಟ್ರೋಗ್ರೇಡಲ್ಲಿರುತ್ತೆ. ಅಂದರೆ ಅದರ ಪೇಸ್ ಬಂದು ಕಂಪ್ಲೀಟ್ಲಿ ಸ್ಲೋ ಹಾಲ್ಟೆಡ್ ಮೋಷನಲ್ಲಿರುತ್ತೆ. ಸೊ ಇಂಥ ಒಂದು ಸಮಯದಲ್ಲಿ ನಮ್ಮ ಡೈಲಿ ಲೈಫಲ್ಲಿ ನಾವು ಸ್ವಲ್ಪ ಹುಷಾರಾಗಿರಬೇಕಾಗಿರುವಂಥದ್ದು ನಮ್ಮ ಕಮ್ಯುನಿಕೇಷನ್ ಬಗ್ಗೆ. ನಾವೇನನ್ನ ಹೇಳಬೇಕಂತ ಅಂದ್ಕೊಂಡಿರ್ತೀವಿ ಅದನ್ನು ಕ್ಲಿಯರಾಗಿ ಹೇಳೋದು ಕಷ್ಟ ಆಗ್ಬೋದು, ಅಥವಾ ಅಭಿಪ್ರಾಯಗಳು ಬೇರೆ ರೀತಿಯಲ್ಲಿ ಡೆಲಿವರ್ ಆಗಿ ಜನರು ತಪ್ಪು ತಿಳ್ಕೊಳ್ಳೋ ಅಂಥ ಸಾಧ್ಯತೆಗಳಿರುತ್ತೆ. ಆ್ಯಂಡ್ ಆಲ್ಸೋ ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ಮರ್ಕ್ಯುರಿ ರೆಟ್ರೋಗ್ರೇಡ್ ಪೀರಿಯಡಲ್ಲೇ ಈ ರಿಲೇಷನ್ಶಿಪ್ಗಳಲ್ಲಿ ತುಂಬ ಇಶ್ಯೂ ಆಗೋದು. ಯಾಕೆಂದರೆ ಕಮ್ಯುನಿಕೇಷನ್ ಅಷ್ಟು ಕ್ಲಿಯರ್ ಆಗಿರೋದಿಲ್ಲ. ನಮ್ಮ ಮನಸ್ಸಲ್ಲಿ ಏನೋ ಒಂದಿರುತ್ತೆ, ಬಟ್ ಅದನ್ನು ಆಚೆ ಹೇಳಬೇಕಾದ್ರೆ ನಾವು ಅದನ್ನು ಬೇರೆ ರೀತಿ ಹೇಳಿ ಸುಮ್ಮನೆ ಅನ್ನೆಸೆಸರಿಯಾಗಿ ಮನಸ್ತಾಪಗಳು ಮಾಡ್ಕೊಂಡಿರ್ತೀವಿ. ಯೂಶಲಿ ಬ್ರೇಕಪ್ಗಳಾಗೋದು ಇಂಥ ಒಂದು ಸಮಯದಲ್ಲೇ ಯಾವಾಗ ನಾವು ಕಮ್ಯುನಿಕೇಷನಲ್ಲಿ ಪ್ರಾಬ್ಲಮ್ ಇರುತ್ತೆ. ಸೊ ಮೊದಲನೇದಾಗಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋವಂಥದ್ದು, ಬಿ ವೆರಿ ಕೇರ್ಫುಲ್. ನೀವೇನಾದರೂ ಮಾತಾಡಬೇಕಾದ್ರೆ, ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಎಲ್ಲ ಸೈನ್ ಮಾಡಬೇಕಾದ್ರೆ 1-2-3 ಸಲ ಓದಿ ಡಾಕ್ಯುಮೆಂಟನ್ನು. ಕೊಟ್ಟ ತಕ್ಷಣ ಸೈನ್ ಮಾಡಬೇಡಿ, ಟೈಮ್ ತೊಗೊಳ್ಬೋದು ಅನ್ನುವಂಥ ಸಿಚುವೇಶನ್ ಇದ್ದರೆ ಟೈಮ್ ತೊಗೊಳ್ಳಿ. ನಿಮ್ಮ ಡಾಕ್ಯುಮೆಂಟ್ಸ್ನ ನೀವು ಸೈನ್ ಮಾಡೋದಕ್ಕೆ ಮುಂಚೆ 1-2-3 ಸಲ ಓದಿ, ಬೇರೆಯವರ ಸಜೆಷನ್ ತೊಗೊಳ್ಳಿ. ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ಇಂಪಾರ್ಟೆಂಟ್ ಆಗಿರೋವಂಥ ಡಾಕ್ಯುಮೆಂಟ್ಸ್ನ, ಕಾಂಟ್ರಾಕ್ಟ್ಸ್, ಲೀಸಸ್, ನ್ಯೂ ಜಾಬ್, ಸೊ ನಿಮ್ಗೆ ಮಿಸ್ ಮಾಡೋ ಸಾಧ್ಯತೆಗಳಿರುತ್ತೆ. ಯಾವುದಾದ್ರೂ ಇಂಪಾರ್ಟೆಂಟ್ ಕ್ಲಾಸ್ನ ಅಥವಾ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನಿಮ್ಮ ಡಾಕ್ಯುಮೆಂಟ್ಸಲ್ಲಿ. ದ್ಯಾಟ್ ಈಸ್ ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಮರ್ಕ್ಯುರಿ ರೆಟ್ರೋಗ್ರೇಡಿಗೆ ಹೋದಾಗ. ಎರಡನೇದು ಬಂದು ನಮ್ಮ ಕಮ್ಯುನಿಕೇಷನ್ ರಿಲೇಟೆಡ್ ಟು ಮೇಲ್ಸ್, ಡೆಲಿವರಿ, ಈ ವಿಚಾರಗಳಲ್ಲಿ ಸ್ವಲ್ಪ ಸ್ಲೋ ಆಗ್ಬೋದು ಅಥವಾ ಮಿಸ್ ಆಗ್ಬೋದು. ನಿಮ್ಮ ಡೆಲಿವರಿ ಬೇರೆ ಕಡೆ ಹೋಗಿರುವಂಥ ಸಾಧ್ಯತೆಗಳು. ಆ್ಯಂಡ್ ಆಲ್ಸೋ ಇಮೇಲ್ಸ್, ನೀವು ಇಮೇಲ್ ಬರಿಬೇಕಾದ್ರೆ ತಪ್ಪಾಗಿ ಬೇರೆಯವರ ಹೆಸರನ್ನು ಹಾಕಿ ಅಥವಾ ಬೇರೆಯವ್ರಿಗೆ ಇಮೇಲ್ ಹೋಗಿ, ಅಥವಾ ನಿಮ್ಮ ಬಾಸಿಗೆ ಇಮೇಲ್ ಹೋಗಲೇಬಾರ್ದಿತ್ತು, ನೀವು ಇಂಟರ್ನಲ್ಲಿ ಏನೋ ಚಾಟ್ ಮಾಡ್ಕೊಳ್ತಾ ಇದ್ರಿ, ಬೈ ಮಿಸ್ಟೇಕ್ ನಿಮ್ಮ ಬಾಸ್ಗೂ ಆ ಇಮೇಲ್ ಹೊಟ್ಟೋಗುವಂಥದ್ದು, ಲೈಕ್ ಬೈ ಮಿಸ್ಟೇಕ್ ಅವ್ರ ಇಮೇಲ್ನ ಆ್ಯಡ್ ಮಾಡುವಂಥದ್ದು. ಸೊ ದೀಸ್ ಆರ್ ಸಮ್ ಕೈಂಡ್ ಆಫ್ ಕನ್ಫ್ಯೂಷನ್ಸ್ ಇಮೇಲ್ ವಿಚಾರದಲ್ಲಿ. ಆ್ಯಂಡ್ ಆಲ್ಸೋ ಲ್ಯಾಪ್ಟಾಪು, ನಿಮ್ಮ ಎಲ್ಲ ಗ್ಯಾಜೆಟ್ಸ್ನು ಪ್ರಾಪರಾಗಿ ಚಾರ್ಜ್ ಮಾಡಿಟ್ಕೊಳ್ಳಿ. ಯಾಕೆಂದರೆ ಚಾರ್ಜು ಸಡನ್ನಾಗಿ ಔಟ್ ಆಫ್ ನೋವೇರ್ ಗ್ಲಿಚಸ್
ಗ್ಲಿಚಸ್ ಆಗೋದು, ಸಾಫ್ಟ್ವೇರ್ ಇಶ್ಯೂಸ್ ಆಗೋದು. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳಿರುತ್ತೆ. ನೀವು ಸ್ಟೂಡೆಂಟ್ಸ್ ಎಲ್ಲ ಇದ್ದರೆ ನಿಮ್ಮ ಫೈಲ್ಸನ್ನು, ನಿಮ್ಮ ಡಾಕ್ಯುಮೆಂಟ್ಸನ್ನು, ನಿಮ್ಮ PDF ಒಂದು 2-3 ಕಡೆ ಸೇವ್ ಮಾಡ್ಕೊಳ್ಳಿ, ಬ್ಯಾಕಪ್ಗಳು ತೊಗೊಳ್ಳಿ. ಯು ಡೋಂಟ್ ವಾಂಟ್ ಟು ಮಿಸ್ ನಿಮ್ಮ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಅಥವಾ ನಿಮ್ಮ ಪ್ರಾಜೆಕ್ಟ್ ವರ್ಕ್ನ. ಸೊ ಸೇವ್ ಇಟ್ ಮಲ್ಟಿಪಲ್ ಪ್ಲೇಸಸ್. ಅದರ ಬ್ಯಾಕಪ್ಪು ಈಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಮಂತ್, ಆಗಸ್ಟ್ ಮಂತಲ್ಲಿ. ನೆಕ್ಸ್ಟ್ ಏರಿಯಾ ಬುಧಗ್ರಹ ರೂಲ್ ಮಾಡುವಂಥದ್ದು ನಮ್ಮ ಟ್ರಾವೆಲ್. ಸೊ ಟ್ರಾವೆಲ್ ಮಾಡೋರಿದ್ರೆ, ಅಬ್ರಾಡ್ ಟ್ರಾವೆಲ್ ಮಾಡೋರಿದ್ರೆ ಮೇಕ್ ಶ್ಯೂರ್ ಕರೆಕ್ಟಾಗಿರುವಂಥ ಟೈಮು, ಕರೆಕ್ಟಾಗಿರುವಂಥ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಅಥವಾ ಡಿಲೇಸ್ ಆದರೆ ಆರ್ ಇನ್ ಕೇಸ್ ಚೇಂಜಸ್ ಆಗೋ ಸಾಧ್ಯತೆಗಳಿದ್ರೆ ಬಿ ವೆರಿ ಫ್ಲೆಕ್ಸಿಬಲ್, ಬಿ ಪೇಷಂಟ್. ಸೊ ಟ್ರಾವೆಲ್ ಬಗ್ಗೆ ಸ್ವಲ್ಪ ಅಡಿಷ್ನಲ್ ಆಗಿ ಕೇರ್ ತಗೊಳ್ಳಿ. ಆ್ಯಂಡ್ ಆಲ್ಸೋ ಎವ್ರಿ ಡೇ ಟ್ರಾವೆಲ್, ಆಫೀಸಿಗೆ ಹೋಗೋರು, ನಿಮ್ಮ ಕಮ್ಯೂಟನ್ನು ಯೂಸ್ ಮಾಡುವಂಥವ್ರು, ನಿಮ್ಮದೇ ವೆಹಿಕಲ್ ಯೂಸ್ ಮಾಡುವಂಥವ್ರು, ಇಂಜಿನ್ ಚೆಕ್ ಮಾಡೋದು, ಆಯಿಲ್ ಚೆಕ್ ಮಾಡೋದು, ಲೈಕ್ ಜಸ್ಟ್ ಡೂ ಅ ರೂಟೀನ್ ಚೆಕ್ ನಿಮ್ಮ ವೆಹಿಕಲ್ನ, ಜಸ್ಟ್ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡೋದಕ್ಕೋಸ್ಕರ. ಆ್ಯಂಡ್ ಆಲ್ಸೋ ಇದೆಲ್ಲ ಆಗಲೇಬೇಕಂತಿಲ್ಲ, ಯಾವುದು ಆಗದೇನೂ ಇರ್ಬೋದು, ಅಥವಾ ಯು ಮೇ ಫೇಸ್ ಅ ಲಿಟಲ್ ಬಿಟ್ ಆಫ್ ಚಾಲೆಂಜ್, ಬಟ್ ಬಿ ಪ್ರಿಪೇರ್ಡ್ ಅನ್ನೋದಕ್ಕೋಸ್ಕರ ಈ ಮಾಹಿತಿ ಅಥವಾ ಈ ಇನ್ಫಾರ್ಮೇಷನ್ ಅಥವಾ ಗೈಡೆನ್ಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರೋವಂಥದ್ದು. ಸೊ ಜಸ್ಟ್ ಟೇಕ್ ಕೇರ್ of all your communication, travel, emails, gadgets and important documents sign ಮಾಡೋಕ್ಕೆ ಜಸ್ಟ್ ಟೇಕ್ ಯೋರ್ ಟೈಮ್. ಹರಿಬರಿನಲ್ಲಿ ಏನು ಮಾಡಬೇಡಿ. ಎಸ್ಪೆಷಲಿ ನಾವು ಲಿಯೋ ಸೀಸನಲ್ಲಿ ಇರೋದ್ರಿಂದ ಈ ಹೈ ಎನರ್ಜಿ ಆ್ಯಂಡ್ ವಿ ಆರ್ ಸೂಪರ್ ಎಕ್ಸೈಟೆಡ್, ವಿ ವಾಂಟ್ ಟು ಡೂ ಎಷ್ಟೊಂದು ಕೆಲಸಗಳನ್ನ ಮಾಡಬೇಕು ಅನ್ನೋವಂಥ ಈ ಉತ್ಸಾಹ ನಾವು ಆಗಸ್ಟ್ ರೀಡಿಂಗಲ್ಲಿ ನೋಡಿದ್ವಿ ಆಲ್ರೆಡಿ. ಎಷ್ಟೊಂದು ಎಕ್ಸೈಟ್ಮೆಂಟು ಮತ್ತು ಎನರ್ಜಿ ಇಂಪ್ರೂವ್ ಆಗ್ತಾ ಇರೋವಂಥದ್ದು. ಸೊ ಲೆಟ್ಸ್ ನಾಟ್ ಮೇಕ್ ಅನ್ನೆಸೆಸರಿ ಮಿಸ್ಟೇಕ್ಸ್. ಸೊ ಈ ಥರ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಸಣ್ಣ ಒಂದು ಕಾಷನ್, ಜಸ್ಟ್ ಕೀಪ್ ಇನ್ ಮೈಂಡ್. ಈ ಏರಿಯಾಗಳಲ್ಲೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ ತೊಗೊಳ್ಳೋದು, 1-2-3 ಸಲ ಅಡಿಷ್ನಲ್ ಚೆಕ್ ಮಾಡೋದು, ಜಸ್ಟ್ ಟು ಬಿ ಸೇಫ್, ಜಸ್ಟ್ ಟು ಬಿ ಕೇರ್ಫುಲ್, ಜಸ್ಟ್ ಟು ಅವಾಯ್ಡ್ ಅನ್ನೆಸೆಸರಿ ಮಿಸ್ಟೇಕ್ಸ್, ಜಸ್ಟ್ ಟು ಅವಾಯ್ಡ್ ಅನ್ನೆಸೆಸರಿ ಫೈಟ್ಸ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ರಿಲೇಷನ್ಶಿಪ್ಗಳಲ್ಲಿ. ಸೊ ಜಸ್ಟ್ ಬಿ ಕೇರ್ಫುಲ್ ಅಬೌಟ್ ದ್ಯಾಟ್. ಎಸ್ಪೆಷಲಿ ನೀವು ರಿಲೇಷನ್ಶಿಪ್ಪಲ್ಲಿ ಡೀಪ್ ಆಗಿರುವಂಥ ಡಿಸ್ಕಷನ್ ಮಾಡಬೇಕಾದ್ರೆ ಆ ಡಿಸ್ಕಷನ್ ಬೇರೆ ಬೇರೆ ಡೈರೆಕ್ಷನಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಮಾತು ಬೆಳೆಸ್ತಾ ಹೋಗ್ತಾ ಏನು ಹೇಳ್ತಾ ಇದ್ದೀವಿ ಅನ್ನೋವಂಥ ಪರಿಜ್ಞಾನ ಇಲ್ದಿರ ಏನೋ ಒಂದು ಅವ್ರು ಹೇಳಿದ್ರು ಅಂತ ನಾವು ಹೇಳೋದಕ್ಕೆ ಹೋಗೋದು. ಆಗಸ್ಟ್ ಈಸ್ ನಾಟ್ ದ ಮಂತ್ ಫಾರ್ ಆಲ್ ದಿಸ್ ಹೆವಿ ಡ್ಯೂಟಿ ಡಿಸ್ಕಷನ್ಸ್, ಆಲ್ ರೈಟ್. ಸೊ ಅದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ನೀವು ಡಿಸ್ಕಸ್ ಮಾಡಲೇಬೇಕು ಅಂತಿದ್ರೆ ಗಮನ ಕೊಡಿ. ಅವೇರ್ನೆಸ್ಸಿಂದ ಏನು ಹೇಳ್ತಾ ಇದ್ದೀವಿ ಅನ್ನುವಂಥ ಜ್ಞಾನನ ಇಟ್ಕೊಂಡು, ಅವೇರ್ನೆಸ್ಸನ್ನು ಇಟ್ಕೊಂಡು ಡಿಸ್ಕಷನ್ ಮಾಡೋದ್ರಿಂದ ಯು ಕ್ಯಾನ್ ಅವಾಯ್ಡ್ ಲಾಟ್ ಆಫ್ ಅನ್ನೆಸೆಸರಿ ಪ್ರಾಬ್ಲಮ್ಸ್ ರಿಲೇಷನ್ಶಿಪ್ಗಳಲ್ಲಿ. ಸೊ ದ್ಯಾಟ್ ಈಸ್ ವಾಟ್ ಇಟ್ ಈಸ್. ಮರ್ಕ್ಯುರಿ ರೆಟ್ರೋಗ್ರೇಡಿಗೆ ಹೋಗ್ತಾ ಇದೆ. ಸೊ general advice, general cautions, just be alert, just be aware, all right. So ಇವಾಗ ನಮ್ಮ ಪರ್ಟಿಕ್ಯುಲರ್ ಗ್ರೂಪಲ್ಲಿ ಏನು ಸ್ಪೆಸಿಫಿಕ್ ಆಗಿರುವಂಥ ಗೈಡೆನ್ಸ್ ಇದೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ನೋಡೋಣ ನೆಕ್ಸ್ಟ್ ಪಾರ್ಟ್ ಆಫ್ ದ ರೀಡಿಂಗ್. ಲೆಟ್ಸ್ ಬಿಗಿನ್. ಆ್ಯಸ್ ಯೂಶುವಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಜನರಲ್ ಗೈಡೆನ್ಸ್, ಅಡ್ವೈಸ್ ಮತ್ತು ಎನಿ ಇನ್ಫಾರ್ಮೇಷನ್ ನೆಕ್ಸ್ಟ್ 30 ಡೇಸ್ ಬಗ್ಗೆ ನಿಮ್ಮ ಗಮನಕ್ಕೆ ಈ ಸಮಯದಲ್ಲಿ ಬರಬೇಕಾಗಿರುವಂಥದ್ದು. ಒಂದು ಇಂಪಾರ್ಟೆಂಟ್ ಥಿಂಗ್ ನಾನು ನೋಟಿಸ್ ಮಾಡಿದ್ದು, ಈ ಕಾರ್ಡ್ ನಂಬರ್ 28, ಈ ಕಾರ್ಡ್ ನಂಬರ್ 48 ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕೆಂದರೆ 88 ನಾವು ಆಗಸ್ಟ್ ಮಂತ್ ಅಂದರೆ ನೆಕ್ಸ್ಟ್ 30 ಡೇಸ್ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಲಿಯೋ ನಂಬರ್ ಇನ್
ಇನ್ಫಿನಿಟಿ ಸೈನ್ ಇಟ್ ಈಸ್ 8 ಸೊ ಎರಡು ಗ್ರೂಪಲ್ಲೂ 8 ಇರೋದ್ರಿಂದ ಐ ಆಮ್ ಪ್ರಿಟಿ ಶ್ಯೂರ್ ದಿಸ್ ಇಸ್ 100% ನಿಮಗೆ ತಲುಪಬೇಕಾಗಿರೋವಂಥ ಗೈಡೆನ್ಸು ಈ ಸಮಯದಲ್ಲಿ. ಆಲ್ ರೈಟ್, ಲೆಟ್ಸ್ ಸ್ಟಾರ್ಟ್ ಫ್ರಮ್ ಗ್ರೂಪ್ ನಂಬರ್ 1. ಟೈಮ್ ಬೇಕಿದ್ರೆ ಪಾಸ್ ಮಾಡಿ, ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂಬರ್ 1, ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇ ಗೈಡೆನ್ಸು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರುವಂಥದ್ದು ಡೋಂಟ್ ರಶ್ ಅಂತ ಹೇಳಿ. ಡೋಂಟ್ ರಶ್ ಇನ್ ಟು ಡಿಸಿಷನ್, ಡೋಂಟ್ ಜಂಪ್ ಇನ್ ಟು ಡಿಸಿಷನ್ಸ್. ಹರಿಬರಿನಲ್ಲಿ ಡಿಸಿಷನ್ ಮಾಡೋಕ್ಕೆ ಹೋಗೋದು, ಹರಿಬರಿನಲ್ಲಿ ಮಾತಾಡೋದಕ್ಕೆ ಹೋಗೋದು, ಯಾರು ಏನು ಹೇಳಿದ್ರು ಅಂತ ಹೇಳಿ ಪಟ್ ಅಂತ ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಹೋಗೋದು, ಇದೆಲ್ಲ ಸ್ವಲ್ಪ ತಾಳ್ಮೆಯಿಂದ ತೊಗೊಳ್ಳೋದು ನೆಕ್ಸ್ಟ್ 30 ಡೇಸ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ಎಸ್ಪೆಷಲಿ ಆಗಸ್ಟ್ ಫಸ್ಟ್ ವೀಕಿಂದ ಆಗಸ್ಟ್ ಮಿಡ್ ಲಾಸ್ಟ್ ವೀಕ್ ತನಕನೂ ಜಸ್ಟ್ ಬಿ ಕೇರ್ಫುಲ್. ನೀವು ಏನು ಹೇಳ್ತಾ ಇದ್ದೀರಾ, ಯಾಕೆ ಹೇಳ್ತಾ ಇದ್ದೀರಾ, ಇದು ಹೇಳೋದು ಮುಖ್ಯನಾ ಅಥವಾ ಹೇಳಲೇಬೇಕಾ ಅಥವಾ ಹೇಳದೇ ಇದ್ರೂ ನಡೆಯುತ್ತಾ. ಸೊ ಜಸ್ಟ್ ಟ್ರೈ ಟು ಬಿ ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್ ನೆಕ್ಸ್ಟ್ 3 to 4 ವೀಕ್ಸ್, ಎಸ್ಪೆಷಲಿ ನೆಕ್ಸ್ಟ್ 30 ಡೇಸಲ್ಲಿ. ಬಿಕಾಸ್ ನೀವು ಕರೆಕ್ಟ್ ಆಗಿರುವಂಥ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ, ನೀವು ಮಾಡಬೇಕಾಗಿರುವಂಥ ಕರೆಕ್ಟ್ ಆಗಿರುವಂಥ ಆ್ಯಕ್ಷನ್ಸ್ನ ತೊಗೊಳ್ತಾ ಇದ್ದೀರಾ, ಮೂವ್ಮೆಂಟ್ ಫಾರ್ವರ್ಡ್ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ನಿಮ್ಮ ಡೈರೆಕ್ಷನಲ್ಲಿ ನೀವು ಮೂವ್ ಆಗ್ತಾ ಇದ್ದೀರಾ. ಮತ್ತು ಇಲ್ಲಿ ಮೇಲ್ಗಡೆ ಬಲೂನ್ ಬರ್ತಾ ಇರೋದು, ದೆರ್ ಇಸ್ ಸಮ್ ಕೈಂಡ್ ಆಫ್ ಅ ಸರ್ಪ್ರೈಸ್ ಸಪೋರ್ಟ್, ಸರ್ಪ್ರೈಸ್ ಗೈಡೆನ್ಸ್, ಆರ್ ನಿಮಗೆ ಏನು ಬೇಕು ನೀವು ನಡೀತಾ ಇರುವಂಥ ದಾರಿನಲ್ಲಿ ಆ ಇನ್ಫಾರ್ಮೇಷನ್, ಆ ಗೈಡೆನ್ಸು, ಆ ಸಪೋರ್ಟು ಎಲ್ಲನೂ ನಿಮಗೆ ಸ್ಲೋ ಆಗಿ ಬಟ್ ಫಾರ್ ಶ್ಯೂರ್ ಬರ್ತಾ ಇರೋದು ನಮಗೆ ಈ ಕಾರ್ಡ್ ಮುಖಾಂತರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು. ಬಟ್ ನಾವು ರಶ್ ಮಾಡಿದಾಗ, ಈ ಹರಿಬರಿನಲ್ಲಿ ಏನಾದರೂ ಮಾಡೋಕ್ಕೆ ಹೋದಾಗ ನಾವು ಡೀಟೇಲ್ಸ್ನ ಮಿಸ್ ಮಾಡ್ಬೋದು, ಇನ್ಫಾರ್ಮೇಷನನ್ನು ಮಿಸ್ ಮಾಡ್ಬೋದು, ಬೇರೆಯವರ ಪರ್ಸ್ಪೆಕ್ಟಿವ್ನ ಮಿಸ್ ಮಾಡ್ಬೋದು, ಬೇರೆಯವ್ರು ಹೇಳ್ತಿರೋದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು, ಮಿಸ್ಜಡ್ಜ್ ಮಾಡ್ಬೋದು. ಸೊ ಜಸ್ಟ್ ಬಿ ಕೇರ್ಫುಲ್, ಬಿ ವೆರಿ ಅಲರ್ಟ್. ಎಸ್ಪೆಷಲಿ ಮಾತಾಡಬೇಕಾದ್ರೆ, ಕಮ್ಯುನಿಕೇಟ್ ಮಾಡಬೇಕಾದ್ರೆ, ನಿಮ್ಮ ಭಾವನೆನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ, ಅಥವಾ ಜಸ್ಟ್ ಇನ್ ಜನರಲ್ ಒಂದು ಸಲ ಆಲೋಚನೆ ಮಾಡಿ ಆಮೇಲೆ ಡಿಸಿಷನ್ಸ್ ತೊಗೊಳ್ಳಿ. ಒಂದು ಸಲ ಆಲೋಚನೆ ಮಾಡಿ ಆಮೇಲೆ ಮಾತುಕತೆಗೆ ಮುಂದೆ ಹೋಗಿ. ಒಂದು ಸಲ ಆಲೋಚನೆ ಮಾಡಿ ಆಮೇಲೆ ನೀವು ಹೇಳೋದು, ಈ ಒಂದು ಪರಿಸ್ಥಿತಿನಲ್ಲಿ ನಾನು ಹೇಳೋದು ಅಥವಾ ಈ ವಿಚಾರನ ಈ ರೀತಿ ನಾನು ಎಕ್ಸ್ಪ್ರೆಸ್ ಮಾಡೋದು ಸರಿನಾ ಅಂತ ಹೇಳಿ ಆಲೋಚನೆ ಮಾಡಿ. ಆ್ಯಂಡ್ ದೆನ್ ಗೋ ಫಾರ್ವರ್ಡ್. ಯು ವಿಲ್ ಅವಾಯ್ಡ್ ಎಷ್ಟೊಂದು ಅನ್ನೆಸೆಸರಿ ಪ್ರಾಬ್ಲಮ್ಸ್ನ ಅಥವಾ ಅನ್ನೆಸೆಸರಿ ಕನ್ಫ್ಯೂಷನ್ಸ್ನ ನೆಕ್ಸ್ಟ್ 30 ಡೇಸಲ್ಲಿ. ಆ್ಯಂಡ್ ಆಲ್ಸೋ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಯು ಆರ್ ಡೂಯಿಂಗ್ ಫಂಟಾಸ್ಟಿಕ್. ಗ್ರೂಪ್ ನಂಬರ್ 1, ಯು ಆರ್ ಡೂಯಿಂಗ್ ಅಮೇಝಿಂಗ್. ನೀವೇನು ಮಾಡ್ತಿದ್ದೀರಾ ಅಥವಾ ಏನನ್ನ ಮಾಡಬೇಕಂತ ಅಂದ್ಕೊಳ್ತಾ ಇದ್ರೆ ಯು ಆರ್ ಡೂಯಿಂಗ್ ಅಮೇಝಿಂಗ್. ಸೊ ರಶ್ ಮಾಡಬೇಡಿ, ಹರಿಬರಿನಲ್ಲಿ ಏನು ಮಾಡಬೇಡಿ. ನೀವು ಎಲ್ಲಿಗೆ ಎಷ್ಟು ಸಮಯಕ್ಕೆ ಯಾವ ರೀತಿ ತಲುಪಬೇಕು, ಯೂನಿವರ್ಸ್ ನಿಮ್ಮನ್ನು ತಲುಪಿಸುತ್ತೆ. ಡೋಂಟ್ ಬಿ ಇನ್ ಅ ಹರಿ, ಜಸ್ಟ್ ಕೀಪ್ ಗೋಯಿಂಗ್ ಒನ್ ಸ್ಟೆಪ್ ಅಟ್ ಅ ಟೈಮ್, ಒನ್ ಡೇ ಅಟ್ ಅ ಟೈಮ್, ಒನ್ ಮಾರ್ನಿಂಗ್ ಅಟ್ ಅ ಟೈಮ್, ಒನ್ ನೈಟ್ ಅಟ್ ಅ ಟೈಮ್, ಒನ್ ಡಿಸಿಷನ್ ಅಟ್ ಅ ಟೈಮ್. ಜಸ್ಟ್ ಟೇಕ್ ಇಟ್ ಒನ್ ಥಿಂಗ್ ಅಟ್ ಅ ಟೈಮ್. ಆಲ್ ರೈಟ್. ಸೊ ಅದು ಇಂಪಾರ್ಟೆಂಟ್ ಆಗಿ ಬರ್ತಾ ಇರೋಂಥ ಗೈಡೆನ್ಸು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಆ್ಯಕ್ಚುಲಿ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ, ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಯಾವುದೂ ವಿಚಾರ ಇಲ್ಲ. ಬಟ್ ಲೋಸ್ ಜಸ್ಟ್ ಬಿ ಅವೇರ್. ಈ ಥರ ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ಗೆ ಅಥವಾ ಅನ್ನೆಸೆಸರಿ ಮಾತುಕತೆಗೆ ನಿಜವಾಗ್ಲೂ ಮುಖ್ಯನಾ ಅಂತ ನೋಡಿ ಮಾಡಿ ಆಮೇಲೆ ಮುಂದೆ ಹೋಗೋದು. ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅಂತ ಹೇಳ್ತಾ ಇರೋವಂಥದ್ದು. ವಿ ಹ್ಯಾವ್ ಚಾಪ್ ಆ್ಯಂಡ್ ದೆನ್ ವಿ ಹ್ಯಾವ್ ಹೈಯರ್ ಪವರ್. ಯು ಆರ್ ವೆರಿ ಅಲೈನ್ಡ್ ಈ ಸಮಯದಲ್ಲಿ. ಎಲ್ಲ ಡಿವೈನ್ಲಿ ಗೈಡೆಡ್, ಡಿವೈನ್ಲಿ ಸಪೋರ್ಟೆಡ್ ಆ್ಯಂಡ್ ಯು ಆರ್ ಡಿವೈನ್ಲಿ ಮೂವಿಂಗ್ ಫಾರ್ವರ್ಡ್. ನೀವು ಎಲ್ಲಿ ಹೋಗಬೇಕು, ಯಾವ ರೀತಿ, ಯಾವ ಡೈರೆಕ್ಷನಲ್ಲಿ, ಎಷ್ಟು ಕ್ವಿಕ್ಕಾಗಿ ಪ್ರತಿಯೊಂದು ಆಲ್ರೆಡಿ ನಿಗದಿತವಾಗಿರೋ ಥರ ಅನ್ನಿಸ್ತಾ ಇದೆ ನಿಮ್ಮ ಗ್ರೂಪಲ್ಲಿ. ಸೊ ಯಾವುದೂ ಟೆನ್ಷನ್ ತೊಗೊಳ್ಬೇಡಿ. ಇನ್ ಕೇಸ್ ಸ್ವಲ್ಪ ಡಿಲೇ ಆದರೆ, ಇನ್ ಕೇಸ್ ಸ್ವಲ್ಪ ಸ್ಲೋ ಆದರೆ, ಜಸ್ಟ್ ನೋ ದ್ಯಾಟ್ ಯು ಆರ್ ಪರ್ಫೆಕ್ಟ್ಲಿ ಆನ್ ಟೈಮ್. ಈ ಡಿಲೇ ಯಾವುದೇ ರೀತಿ ನಿಮಗೆ ಡಿಸ್ಟರ್ಬ್ ಮಾಡೋದಿಲ್ಲ ನಿಮ್ಮ ಪ್ಲ್ಯಾನನ್ನು. ಮೇ ಬಿ ನಿಮ್ಮ ಪ್ಲ್ಯಾನನ್ನು ಇನ್ನೂ ಬೆಟರ್ ಮಾಡುವಂಥ ಸಾಧ್ಯತೆಗಳಿದೆ ಈ ಸ್ಲೈಟ್ ಡಿಲೇಸ್ ಅಥವಾ ಸ್ಲೈಟ್ ಇಂಪ್ರೂವ್ಮೆಂಟ್ಸ್ಗಳಿಂದ. ಸೊ ಯು ಆರ್ ಬ್ಯೂಟಿಫುಲಿ ಗೈಡೆಡ್ ಈ ಸಮಯದಲ್ಲಿ. ಎಸ್ಪೆಷಲಿ ನೆಕ್ಸ್ಟ್ 30 ಡೇಸಲ್ಲಿ ಯಾವುದೇ ಡಿಲೇ ಆದ್ರೂ, ಸ್ಲೋನೆಸ್ ಆದ್ರೂ, ಇನ್ ಕೇಸ್ ನೀವು ಅಂದ್ಕೊಳ್ಳೋ ಅಂಥ ಸ್ಪೀಡಲ್ಲಿ ನಿಮಗೆ ಹೋಗೋಕ್ಕಾಗದೇ ಇದ್ರೂ, ಇನ್ ಕೇಸ್ ಹೊರಗಡೆಯಿಂದ ಯಾರಾದರೂ ಇನ್ಫ್ಲುಯೆನ್ಸ್ ಮಾಡಿ ಅಥವಾ ಡಿಸ್ಟರ್ಬ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಜಸ್ಟ್ ನೋ ದ್ಯಾಟ್ ಇದು ಯಾವುದೂ ನಿಮ್ಮ ಪ್ಲ್ಯಾನನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಯೂನಿವರ್ಸು ಅಥವಾ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನು ಸೇಫಾಗಿ ನೀವು ಎಲ್ಲಿ ಎಷ್ಟೊತ್ತಿಗೆ ಯಾವ ರೀತಿ ತಲುಪಬೇಕು ತಲುಪಿಸ್ತಾರೆ. ಇನ್ ಕೇಸ್ ಆ ಸಮಯದಲ್ಲಿ ನಾವು ತಲುಪ್ತಿಲ್ಲ ಅಂದರೆ
it is for a reason, for a very important reason. So it's okay for you to take it slow ಅಂತ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ನೆಕ್ಸ್ಟ್ 30 ಡೇಸಲ್ಲಿ ಗ್ರೂಪ್ ನಂಬರ್ 1 ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳೋದು ನಿಮ್ಮ ಲೈಫನ್ನ, ನಿಮ್ಮ ಮನೇನ, ನಿಮ್ಮ ಮೈಂಡನ್ನ, ಜಂಕ್ನೆಲ್ಲ ರಿಲೀಸ್ ಮಾಡ್ತಾ, ಅನ್ನೆಸೆಸರಿ ವಿಚಾರಗಳನ್ನೆಲ್ಲ ರಿಲೀಸ್ ಮಾಡ್ತಾ, ಅನ್ನೆಸೆಸರಿಯಾಗಿ ನೋಡೋವಂಥ ಡ್ರಾಮಾಸು, ಸೀರೀಸು, ಟಿ ವಿ ಪ್ರೋಗ್ರಾಮ್ಸು ಪ್ರತಿಯೊಂದೂ ರಿಲೀಸ್ ಮಾಡ್ತಾ, ಜಸ್ಟ್ ಮೇಕ್ ಯುವರ್ ಲೈಫ್ ಸಿಂಪಲ್. ಅನ್ನೆಸೆಸರಿ ಹೆವಿ ಲೋಡೆಡ್ ಇನ್ಫಾರ್ಮೇಷನನ್ನು ತಗೊಳ್ಳೋದು ಮೇ ನಾಟ್ ಬಿ ವೆರಿ ಗುಡ್ ಫಾರ್ ಯು. ನೆಕ್ಸ್ಟ್ 30 ಡೇಸಲ್ಲಿ ಎಷ್ಟು ಸಿಂಪಲ್ಲಾಗಿ ಇಟ್ಕೊಳ್ತೀರ ಲೈಫು, ಅಷ್ಟು ಬ್ಯೂಟಿಫುಲ್ಲಾಗಿ ನೀವು ಅಂದ್ಕೊಂಡಿರುವಂಥದ್ದೆಲ್ಲ ಈಸಿಯಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ನಂಬರ್ 33 ಇಲ್ಲಿ, ವಿ ಹ್ಯಾವ್ 4, ವಿ ಹ್ಯಾವ್ 3. there is a lot of change ನಿಮ್ಮ ಲೈಫಲ್ಲಿ, ಎಸ್ಪೆಷಲಿ ಈ ಸಮಯದಲ್ಲಿ. ಲಯನ್ಸ್ ಗೇಟ್ ಪೋರ್ಟಲ್ ಬರ್ತಾ ಇದೆ. ಐ ವಿಲ್ ಡೂ ಅನದರ್ ರೀಡಿಂಗ್ ಲಯನ್ಸ್ ಗೇಟ್ ಪೋರ್ಟಲ್ದು ಏನು ಆ್ಯಕ್ಟಿವೇಶನ್ಸ್ ಆಗ್ತಾ ಇದೆ ಅಂತ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಅ ವೆರಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಆ ರೀಡಿಂಗ್ ಮಾಡಬೇಕಾದ್ರೆ. ಬಟ್ ಆ್ಯಸ್ ಆಫ್ ನೌ ಯು ಆರ್ ಗೋಯಿಂಗ್ ಥ್ರೂ ಮ್ಯಾಸಿವ್ ಚೇಂಜಸ್, ಇಂಟರ್ನಲ್ ಚೇಂಜಸ್, ಇಂಟರ್ನಲ್ ಶಿಫ್ಟ್ಸ್, ಎನರ್ಜೆಟಿಕ್ ಶಿಫ್ಟ್ಸ್. ಸೊ ನಿಮ್ಮ ಈ ಶಿಫ್ಟನ್ನು ಹೊರಗಡೆ ಜನರು ಮ್ಯಾಚ್ ಮಾಡದೇ ಇರ್ಬೋದು, ಅಥವಾ ನಿಮಗೆ ಹೊರಗಡೆ ಜನರು ಯಾಕೆ ಈ ರೀತಿ ಇದ್ದಾರೆ ಅನ್ನೋವಂಥ ಕನ್ಫ್ಯೂಷನ್ ಅಂತ ಅನ್ನಿಸ್ಬೋದು. ಯಾರನ್ನು ಕರೆಕ್ಟ್ ಮಾಡೋದಕ್ಕೆ ಹೋಗಬೇಡಿ, ಯಾರಿಗೂ ಇದೇ ಸರಿ ಅನ್ನೋವಂಥದ್ದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಬದಲಾಗಬೇಕಾದ್ರೆ ನಮ್ಮ ಪ್ರಕಾರ ಎಲ್ಲರೂ ಇದೇ ರೀತಿ ಇರಬೇಕು ಅನ್ನೋವಂಥ ಭಾವನೆ ಬರ್ಬೋದು. ಬಟ್ ದಟ್ ಈಸ್ ನಾಟ್ ನೆಸಸರಿ. ಎಲ್ಲರೂ ಬದಲಾಗಬೇಕಾಗಿಲ್ಲ, ಎಲ್ಲರೂ ನಾವಿರೋ ಥರ ಇರಬೇಕಾಗಿಲ್ಲ. ಜಸ್ಟ್ ಗಿವ್ ಪರ್ಮಿಷನ್ ಬೇರೆಯವರು ಅವ್ರಿಗೆ ಬೇಕಾಗಿರೋ ಥರ ಇರೋದಕ್ಕೆ. ಆ್ಯಂಡ್ ಗಿವ್ ಯೋರ್ ಸೆಲ್ಫ್ ಪರ್ಮಿಷನ್, ನಿಮಗೆ ಯಾವ ರೀತಿ ಬೇಕು ನೀವು ಇರೋದಕ್ಕೆ. ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಎಲ್ಲರೂ ಒಂದೇ ಥರ ಇದ್ದರೆ ದೆರ್ ಇಸ್ ನೋ ಫನ್. ಅವ್ರು ಯಾವ ರೀತಿ, ಅವರ ಹೀಲಿಂಗ್ ಪ್ರಾಸೆಸ್ ಬೇರೆ ಇರುತ್ತೆ, ಅವರ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಸೆಸ್ ಬೇರೆ ಇರುತ್ತೆ, ಅವರ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ. ಲೈಕ್ ಈ ನಂಬರ್ 9 ನೀವು ಎಕ್ಸಾಂಪಲ್ ನೋಡಿದರೆ, ಸೊ ಈ ಕಡೆಯಿಂದ ನಿಂತು ನೋಡಿದಾಗ ನಮ್ಮ ಪ್ರಕಾರ 9 ಇರ್ಬೋದು. ಬಟ್ ಆ ಡೈರೆಕ್ಷನಲ್ಲಿ ನಿಂತು ನೋಡೋರಿಗೆ ಅದೇ ಸೇಮ್ ನಂಬರು 6 ಥರ ಕಾಣಿಸ್ಬೋದು. ವಿ ಬೋತ್ ಆರ್ ರೈಟ್. ನಾವು ನಿಂತಿರೋ ಕಡೆಯಿಂದ ನಾವಿಬ್ರೂ ಸರಿ ಇದ್ದೀವಿ. ಸೊ ಯಾವುದೇ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಸರಿ ನೀವು ತಪ್ಪು ಅನ್ನೋ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಕಾರ ನೀವು ಸರಿ ಇದ್ದೀರಾ, ನನ್ನ ಪ್ರಕಾರ ನಾನು ಸರಿ ಇದ್ದೀನಿ ಅನಿಸುತ್ತೆ. ಸೊ ಲೆಟ್ಸ್ ನಾಟ್ ಫೈಟ್. ಇಬ್ಬರೂ ಆರಾಮಾಗಿ ಇರೋದಕ್ಕೆ ಬೇಕಾಗಿರುವಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಅನ್ನೋವಂಥ ದೃಷ್ಟಿಯಿಂದ ನಾವು ನೆಕ್ಸ್ಟ್ 30 ಡೇಸಲ್ಲಿ ಸ್ಲೋ ಆಗಿ ಈಸಿಯಾಗಿ ನ್ಯಾವಿಗೇಟ್ ಮಾಡಿದಾಗ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಿಮಗೆ. ಸೊ ಅನ್ನೆಸೆಸರಿ ಟ್ರಬಲ್ಸು, ಅನ್ನೆಸೆಸರಿ ಅನ್ಕಂಫರ್ಟಬಲ್ ಫೀಲಿಂಗ್ಸು ಅಥವಾ ಮನಸ್ತಾಪಗಳನ್ನ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ರೆಸ್ಟ್ಲೆಸ್ನೆಸ್ನ ಅವಾಯ್ಡ್ ಮಾಡ್ಬೋದು ನೆಕ್ಸ್ಟ್ 30 ಡೇಸಲ್ಲಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಆರ್ ಲೈಕ್ ಜಸ್ಟ್ ಡೂ ಯೋರ್ ಬಿಸ್ನೆಸ್. ನಿಮ್ಮ ಕೆಲಸ, ನಿಮ್ಮ ಜೀವನ, ನಿಮ್ಮ ಪ್ರೋಗ್ರೆಸ್ ಮೇಲೆ ನೀವು ಫೋಕಸ್ ಮಾಡ್ಕೊಳ್ತಾ ಹೋಗಿ. ಹೊರಗಡೆ ಜನರು ಏನು ಹೇಳ್ತಾರೆ ಅಥವಾ ಯಾಕೆ ಹೇಳ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ಆ ಡೆಪ್ತ್ಗೆ ಹೋಗೋದು ಅಂಥ ಇಂಪಾರ್ಟೆಂಟ್ ಏನಿರೋದಿಲ್ಲ. ಜಸ್ಟ್ ನೋ, ಓಕೆ ಹೇಳ್ತಿದ್ದಾರೆ, ಐಮ್ ಹ್ಯಾಪಿ ನೀವೇನು ಹೇಳ್ತಿದ್ದೀರಾ, ಬಟ್ ನಾನು ತೊಗೊಳ್ಬೇಕು ಅನ್ನೋವಂಥ ಯಾವುದೇ ಅಗತ್ಯ ಇಲ್ಲ. ಐ ಆಮ್ ಜಸ್ಟ್ ಹ್ಯಾಪಿ ನೀವು ನಿಮ್ಮ ಸಜೆಷನ್ಗೋಸ್ಕರ ಅಂತ ಹೇಳಿ ಜಸ್ಟ್ ಡ್ರಾಪ್ ಇಟ್, ಕೀಪ್ ಇಟ್ ಸಿಂಪಲ್ ಆ್ಯಂಡ್ ಮೂವ್ ಆನ್. ಗ್ರೂಪ್ ನಂಬರ್ 1, ಸೊ ಅದು ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ನಂಬರ್ 8 ಹಿಯರ್. ಗ್ರೂಪ್ ನಂಬರ್ 1, ಲೈಕ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಯು ಆರ್ ಆಲ್ರೆಡಿ ಬ್ಯುಸಿ ನಿಮ್ಮ ಲೈಫಲ್ಲಿ. ಜಸ್ಟ್ ಕೀಪ್ ಗೋಯಿಂಗ್, ಕೀಪ್ ಪ್ರಾಕ್ಟಿಸಿಂಗ್, keep growing, keep moving forward, keep learning, keep expressing, keep loving, keep your life simple. ಸೊ ಇದೆಲ್ಲನೂ ನಿಮಗೆ ನೆಕ್ಸ್ಟ್ 30 ಡೇಸ್ಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು just be there and be like enjoy your life, keep it simple ಅಂತ ಹೇಳ್ತಾ ಇರೋದು. Look at that, we have Leo energy, strength card. This is pure Leo energy. We have number 8, we have number 8, and then we have number 8 again. We have 888. So definitely ಈ ಲಯನ್ಸ್ ಗೇಟ್ ಪೋರ್ಟಲ್ ಬಂದು it is absolutely bringing some kind of activations ನಿಮಗೆ. ಎನರ್ಜೆಟಿಕಲ್ ಆಕ್ಟಿವೇಶನ್ಸು, ಸ್ಪಿರಿಚುವಲ್ ಆಕ್ಟಿವೇಶನ್ಸು, ನಿಮ್ಮ DNA ಅಲ್ಲಿ ಆಕ್ಟಿವೇಶನ್ಸು, ನಿಮ್ಮ ಸ್ಟ್ರೆಂತ್ನ ನಿಮಗೆ ತೋರಿಸೋದಕ್ಕೆ, ನಿಮ್ಮ ಭಯನ ನೀವು ಫೇಸ್ ಮಾಡೋದಕ್ಕೆ, ನಿಮ್ಮ ಕಲೆ ಮೇಲೆ ನಿಮಗೆ ನಂಬಿಕೆ ಬರೋದಕ್ಕೆ ಬೇಕಾಗಿರುವಂಥ ಆಕ್ಟಿವೇಶನ್ಸು ಈ ಸಮಯದಲ್ಲಿ
ಆಗ್ತಾ ಇರೋವಂಥದ್ದು. ದಿಸ್ ಇಸ್ ಅ ಬ್ಯೂಟಿಫುಲ್ ಪೀರಿಯಡ್ ನಿಮ್ಮ ಲೈಫಲ್ಲಿ. ಜಸ್ಟ್ ಎಂಜಾಯ್, ಅಬ್ಸಾರ್ಬ್ ಎಲ್ಲ ಎನರ್ಜೀಸ್ನ ಲಯನ್ಸ್ ಗೇಟ್ ಪೋರ್ಟಲ್ ಟೈಮಲ್ಲಿ. ಆ್ಯಂಡ್ ಆಲ್ಸೋ ಆ ಪೋರ್ಟಲ್ ಎನರ್ಜಿ ಬಂದು ಈ ಎಂಟೈರ್ ಮಂತ್ ರೇಡಿಯೇಟ್ ಆಗುತ್ತೆ. ನಿಮ್ಮ ಯು ಫೀಲ್ ಲೈಕ್ ನಿಮ್ಮನ್ನು ನೀವು ನೋಡ್ಕೋಬೇಕು, ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಬೇಕು ಅನ್ನೋವಂಥ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ನಿಮ್ಮ ಬ್ಯೂಟಿ, ನಿಮ್ಮ ಸ್ಟ್ಯಾಂಡರ್ಡ್ಸು, ನಿಮ್ಮ ಈ ಕ್ಲಾಸಿ ನೇಚರ್. ವೆನ್ ಐ ಸೇ ಕ್ಲಾಸಿ, ಲೈಕ್ ನಿಮ್ಮ ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ನಿಮ್ಮ ಸ್ಟ್ಯಾಂಡರ್ಡ್ನ ನೀವು ರೇಸ್ ಮಾಡ್ತಾ ಇದ್ದೀರಾ, ನಿಮ್ಮ ಕ್ವಾಲಿಟಿ ಆಫ್ ಲೈಫ್ನ ರೇಸ್ ಮಾಡ್ತಾ ಇದ್ದೀರಾ, ನಿಮ್ಮ ಕ್ವಾಲಿಟಿ ಆಫ್ ಯುವರ್ ಡಿಸಿಷನ್ಸ್ನ ರೇಸ್ ಮಾಡ್ತಾ ಇದ್ದೀರಾ. ಎಲ್ಲದಕ್ಕೂ ಎಸ್ ಅಂತ ಹೇಳಬೇಕಾಗಿಲ್ಲ. ಕೆಲವೊಂದು ಸಲ ನಮಗೆ ಖುಷಿ ಕೊಡದೇ ಇರುವಂಥದ್ದಕ್ಕೆ ನಾವು ನೋ ಹೇಳಬೇಕಾಗತ್ತೆ. ನಮ್ಮ ಟೈಮ್ ವೇಸ್ಟ್ ಆಗ್ತಾ ಇರೋವಂಥ ವಿಚಾರಕ್ಕೆ ನೋ ಹೇಳಬೇಕಾಗತ್ತೆ. ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಅ ಕ್ವಾಲಿಟಿ ಥಿಂಗ್, ಕ್ವಾಲಿಟಿ ಪೀಪಲ್, ಕ್ವಾಲಿಟಿ ಥಾಟ್ಸ್, ಕ್ವಾಲಿಟಿ ಡಿಸಿಷನ್. ಸೊ ಓವರಾಲ್ ಆಗಿ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ನೀವು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಫಿಸಿಕಲ್ ಹೌ ಡು ಯು ಶೋ ಯುವರ್ ಸೆಲ್ಫ್. ಸೊ ನಿಮ್ಮ ಫಿಸಿಕಲ್ ಆಸ್ಪೆಕ್ಟ್, ನಿಮ್ಮ ಗ್ಲೋ ಅಪ್, ಮೇ ಬಿ ಲೈಕ್ ಎಕ್ಸಸೈಸ್ ಮಾಡಿ ಸ್ವೆಟ್ ಆಗಿ ನಿಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗ್ಬೋದು. ಹೆಲ್ದಿಯಾಗಿ ಊಟ ಮಾಡಿ ಆ ಹೆಲ್ದಿನೆಸ್ಸು, ಆ ಜ್ಯೂಸಿ ಸ್ಕಿನ್, ಲೈಕ್ ನಿಮ್ಮನ್ನು ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದ್ದಾರೆ ಅನ್ನೋ ಥರ. ಸೊ ದೆರ್ ಇಸ್ ದಿಸ್ ಬ್ಯೂಟಿ ಆಲ್ಸೋ ಕಮ್ಮಿಂಗ್ ಔಟ್ ನಿಮ್ಮ ಥ್ರೂ. ಸೊ ಬೇಸಿಕ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಈಟ್ ಹೆಲ್ದಿ, ಈಟ್ ಸಿಂಪಲ್ exercises, morning sunlight, drink herbal teas, ಮತ್ತೆ ವಾಚ್ ಬ್ಯೂಟಿಫುಲ್ ಥಿಂಗ್ಸ್, ಫನಿ ಥಿಂಗ್ಸ್, ಕಾಮಿಡಿ ಥಿಂಗ್ಸ್. ಸೊ ನಿಮ್ಮ ಎನರ್ಜಿನ, ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡುವಂಥದ್ದು. ಕೀಪ್ ಇಟ್ ಸಿಂಪಲ್, ನೋ ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್, ಜಸ್ಟ್ ಗೋ ವಿತ್ ದ ಫ್ಲೋ. ಸ್ವಲ್ಪ ಸ್ಲೋ ಆದ್ರೂ, ಸ್ವಲ್ಪ ಡಿಲೇಸ್ ಆದ್ರೂ ನೋ ದ್ಯಾಟ್ ನಿಮ್ಮನ್ನು ಎಲ್ಲಿ, ಹೇಗೆ, ಯಾವ ರೀತಿ ತಲುಪಿಸ್ಬೇಕು, ಯೂನಿವರ್ಸ್ ಈಸ್ ವರ್ಕಿಂಗ್ ವಿತ್ ಯು. ಸೊ soak in group number 1 ಎಲ್ಲ ಈ ಬ್ಯೂಟಿಫುಲ್ ಎನರ್ಜಿನ soak in and enjoy next 30 days. unnecessary complications ಮಾಡ್ಕೊಳ್ಳೋಕೆ ಹೋಗಬೇಡಿ, ಬಿಕಾಸ್ you're going through a beautiful period of transformation inside out. Okay, internal transformation, external transformation, glowing. There is a glow up ನಿಮ್ಮ ಎನರ್ಜಿನಲ್ಲಿ. ನಿಮ್ಮ ಎನರ್ಜಿ ಫೀಲ್ಡ್ ವೈಬ್ರೇಷನ್ ರೇಸ್ ಆಗ್ತಾ ಇರೋದು. ಇಟ್ ಇಸ್ ಅ ಬ್ಯೂಟಿಫುಲ್ ಪೀರಿಯಡ್ ಗ್ರೂಪ್ ನಂಬರ್ 1. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಜಸ್ಟ್ ಸಪೋರ್ಟ್ ದಿಸ್ ಚೇಂಜಸ್. ನಿಮ್ಮ ಲೈಫ್ನ ಸಿಂಪ್ಲಿಫೈ ಮಾಡ್ಕೊಳ್ತಾ ಆ್ಯಂಡ್ ಜಸ್ಟ್ ಅಕ್ಸೆಪ್ಟ್ ದಿಸ್ ಚೇಂಜಸ್. ನಿಮ್ಮ ಎರಡು ಕೈನ ಓಪನ್ ಮಾಡಿ, ಐ ಆಮ್ ರೆಡಿ ಫಾರ್ ದ ಗ್ಲೋ ಅಪ್, ಐ ಆಮ್ ರೆಡಿ ಟು ಗ್ಲೋ, ಐ ಆಮ್ ರೆಡಿ ಟು ಲೈಕ್ ಗೋ ಕಾನ್ಕರ್ ದ ವರ್ಲ್ಡ್ ಅನ್ನೋ ಥರ. ಸೊ ದ್ಯಾಟ್ ಈಸ್ ಬ್ಯೂಟಿಫುಲ್ ಎನರ್ಜೀಸ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯ ಗೈಡೆನ್ಸ್ ಬಂದು ನಿಮಗೆ ಜಸ್ಟ್ ಮೈಂಡ್ ಯೋರ್ ಬಿಸ್ನೆಸ್, ನಿಮ್ಮ ಜೀವನ, ನೀವೇನು ಮಾಡ್ತಿದ್ದೀರಾ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ. ಎಲ್ಲರಿಗೂ ಅವ್ರಿಗೆ ಬೇಕಾಗಿರೋ ರೀತಿ ಇರೋ ಅಂಥ ಎಲ್ಲ ರೈಟ್ಸು ಇದೆ. ಸೊ ಬೇರೆಯವರು ಇಫ್ ದೇ ಡೋಂಟ್ ವಾಂಟ್ ಟು ಚೇಂಜ್, ಅವ್ರಿಗೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಅಥವಾ ನಿಮ್ಮಲ್ಲಿ ಆಗ್ತಾ ಇರೋ ಬದಲಾವಣೆನ ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂತಂದರೆ ಅರ್ಥ ಮಾಡಿಸೋ ಪ್ರಯತ್ನ ಪಡಬೇಡಿ. ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ಗೆ ಎಂಟರ್ ಆಗಬೇಡಿ. ಜಸ್ಟ್ ಸ್ಮೈಲ್ ಆ್ಯಂಡ್ ಮೂವ್ ಆನ್ ವಿತ್ ಯುವರ್ ಲೈಫ್. ಗ್ರೂಪ್ ನಂಬರ್ 1, ಯು ಹ್ಯಾವ್ ಬೆಟರ್ ಥಿಂಗ್ಸ್ ಟು ಥಿಂಕ್ ಅಬೌಟ್. ಓಕೆ, ನೀವು ಆಲೋಚನೆ ಮಾಡೋಕ್ಕೆ ಇನ್ನೂ ಬೆಟರ್ ವಿಚಾರಗಳಿದೆ ನಮಗೆ. ವಿ ಆರ್ ಟೂ ಬ್ಯುಸಿ ನಮ್ಮ ಲೈಫನ್ನು ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ. ವಿ ಆರ್ ಟೂ ಬ್ಯುಸಿ ನಮ್ಮ ಬಾಡಿನ, ನಮ್ಮ ಸ್ಕಿನ್ನ, ನಮ್ಮ ಬ್ಯೂಟಿನ ನಾವು ಗ್ಲೋ ಮಾಡ್ಕೊಳ್ಳೋದ್ರಲ್ಲಿ. ವಿ ಆರ್ ಟೂ ಬ್ಯುಸಿ ನಮ್ಮ ಮೈಂಡನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ. ವಿ ಆರ್ ಟೂ ಬ್ಯುಸಿ ಸ್ಪಿರಿಚುವಲಿ ಎಲಿವೇಟ್ ಆಗೋದ್ರಲ್ಲಿ. ವಿ ಡೋಂಟ್ ಹ್ಯಾವ್ ಟೈಮ್ ಫಾರ್ ಸ್ಮಾಲ್ ಥಿಂಗ್ಸ್. ವಿ ಡೋಂಟ್ ಹ್ಯಾವ್ ಟೈಮ್ ಫಾರ್ ಬೇರೆಯವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಸೊ ರೇಸ್ ಯೋರ್ ವೈಬ್ರೇಷನ್, ರೇಸ್ ಯೋರ್ ಸ್ಟ್ಯಾಂಡರ್ಡ್. ಐ ಆಮ್ ರೆಡಿ ಫಾರ್ ಹೈ ಕ್ವಾಲಿಟಿ ಲೈಫ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಅದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಗೈಡೆನ್ಸ್. ಐ ಆಮ್ ಸೂಪರ್ ಡೂಪರ್ ಎಕ್ಸೈಟೆಡ್ ನಿಮ್ಮ ಈ 888 ಆ್ಯಕ್ಟಿವೇಷನಿಗೆ. ಲಯನ್ಸ್ ಗೇಟ್ ಪೋರ್ಟಲ್ ವಿಡಿಯೋ ಮಾಡಿದಾಗ ನೋಡೋದು ಮರಿಬೇಡಿ. ಯು ವಿಲ್ ಗೆಟ್ ಸಮ್ ಅಡಿಷ್ನಲ್ ಇನ್ಫಾರ್ಮೇಷನ್, ಏನು ಯಾವ ರೀತಿ ಆ್ಯಕ್ಟಿವೇಷನ್ಸ್ ಅಂತ ಹೇಳಿ. ಸೊ ಅದು ನಿಮ್ಮ ಗೈಡೆನ್ಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ನೆಕ್ಸ್ಟ್ 30 ಡೇಸ್ಗೆ. ಆಲ್ ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರ್ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಎಸ್ಪೆಷಲಿ ಈ ಸ್ಟೇಟ್ಮೆಂಟ್ಸು ನಿಮಗೆ ತುಂಬ ಅನ್ವಯಿಸೋ ಅಂಥದ್ದು ಈ ಸಮಯದಲ್ಲಿ. ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.
ಗ್ರೂಪ್ ನಂಬರ್ 2 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಗೈಡೆನ್ಸ್, ಮೆಸೇಜಸ್, ಇನ್ಫಾರ್ಮೇಷನ್ ನೆಕ್ಸ್ಟ್ 30 ಡೇಸ್ಗೆ. ಮೊದಲನೇದಾಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರುವಂಥ ಮೆಸೇಜು, ನೀವು ಆಲ್ರೆಡಿ ಏನದ್ರ ಬಗ್ಗೆ ಆದರೂ ವಿಶ್ ಮಾಡಿದರೆ, ಏನದ್ರ ಬಗ್ಗೆ ಆದರೂ ನೀವು ಅಂದ್ಕೊಳ್ತಿದ್ರೆ ಪದೇ 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 ಅದೇ ಟಾಪಿಕ್ಗೆ ರೀವಿಸಿಟ್ ಮಾಡಬೇಡಿ, ಯಾಕೆಂದರೆ ಅದು ಎನರ್ಜಿನ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಹೇಳ್ತಾ ಇರೋವಂಥದ್ದು. ನಾವು ಆಲ್ರೆಡಿ ಬೀಜನ ಬಿತ್ತಿದ್ದೀವಿ ಅಂತ ಅಂದರೆ ದಿನ ಬೆಳಗ್ಗೆ ಎದ್ದು ತಿರ್ಗಾ ಮಣ್ಣನ್ನು ಕೆದಕಿ ತಿರ್ಗಾ ಬೀಜನ ತೆಗೆದು ನೋಡಿ, ಓ ಇನ್ನೂ ಬೆಳೆದಿಲ್ಲ ಅಂತ ಹೇಳಿ ತಿರ್ಗಾ ಅದನ್ನು ಭೂಮಿ ಒಳಗಡೆ ಹಾಕಿ ಇದೇ ಪ್ರಾಸೆಸ್ನ ನಾವು ಡೈಲಿ ರಿಪೀಟ್ ಮಾಡ್ತಾ ಇದ್ದರೆ ಬೆಳೆಯೋದಕ್ಕೆ ಬೇಕಾಗಿರುವಂಥ ಅವಕಾಶನ ನಾವು ಒದಗಿಸಿ ಕೊಡ್ತಾ ಇಲ್ಲ ಆ ಸೀಡ್ಗೆ, ಆ ಪರ್ಟಿಕ್ಯುಲರ್ ಬೀಜಕ್ಕೆ. ಸೊ ಡೋಂಟ್ ಗೋ ಬ್ಯಾಕ್ ಆ್ಯಂಡ್ ರೀಥಿಂಕ್, ಅದನ್ನು ಮತ್ತೆ ರೀಡಿಗ್ ಆ್ಯಂಡ್ ಮತ್ತೆ ಎತ್ತಿ ನೋಡೋದು ಯಾಕಾಗಿಲ್ಲ ಅಂತ. ಬೀಜ ಬಿತ್ತಿದ ಮೇಲೆ ಜಸ್ಟ್ ಡ್ರಾಪ್ ಇಟ್ ದೇರ್ ಆ್ಯಂಡ್ ಮೂವ್ ಆನ್ ವಿತ್ ಯುವರ್ ಡೇ, ಮೂವ್ ಆನ್ ವಿತ್ ಯುವರ್ ಲೈಫ್, ಗೋ ಡೂ ಯುವರ್ ನಾರ್ಮಲ್ ಬಿಸ್ನೆಸ್ ಅನ್ನೋ ಥರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ನಿಮ್ಮ ವಿಶ್ ಆಲ್ರೆಡಿ ಹಾಕಾಗಿದೆ, ನಿಮ್ಮ ಪ್ರೇಯರ್ಸ್ ಆಲ್ರೆಡಿ ಕಳಿಸಾಗಿದೆ, ನಿಮ್ಮ ಪ್ರೇಯರ್ಸ್ ಆಲ್ರೆಡಿ ಯೂನಿವರ್ಸ್ ಕೇಳಾಗಿದೆ, ನಿಮ್ಮ ಹೈಯರ್ ಪವರ್ಸ್ ಕೇಳಾಗಿದೆ. ಜಸ್ಟ್ ಗೋ ಆನ್ ವಿತ್ ಯುವರ್ ಲೈಫ್. ನಿಮ್ಮ ಎವ್ರಿ ಡೇ ನೀವೇನು ಮಾಡ್ತೀರಾ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿ. ನೀವು ಹಾಕಬೇಕಾಗಿರೋ ಬೀಜ ಆಲ್ರೆಡಿ ಹಾಕಾಗಿದೆ. ನೀವು ಮಾಡಬೇಕಾಗಿರುವಂಥದ್ದು ಆ ಬೀಜಕ್ಕೆ ನೀರು ಹಾಕುವಂಥದ್ದು, ಆ ಜಾಗದಲ್ಲಿ ಹೆಲ್ದಿ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಿ ಕೊಡುವಂಥದ್ದು, ಅದು ಬೆಳೆಯೋದಕ್ಕೆ ಬೇಕಾಗಿರುವಂಥ ಅವಕಾಶನ ಕಲ್ಪಿಸಿ ಕೊಡುವಂಥದ್ದು, ಮತ್ತು ಅದು ಆ ಬೀಜ ಬಿತ್ತಿದ ಮೇಲೆ ಅದು ಬೆಳೆಯುತ್ತೆ ಅನ್ನೋ ನಂಬಿಕೆನ ಇಟ್ಕೊಂಡು ಮುಂದೆ ಹೋಗುವಂಥದ್ದು ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ವಿಚ್ ಈಸ್ ಎಸ್ಪೆಷಲಿ ಈ ಪೀರಿಯಡಲ್ಲಿ ನಮ್ಮ ಸ್ಯಾಟರ್ನ್ ಈಸ್ ಇನ್ ರೆಟ್ರೋಗ್ರೇಡ್, ಮರ್ಕ್ಯುರಿ ಈಸ್ ಇನ್ ರೆಟ್ರೋಗ್ರೇಡ್. ಎಸ್ಪೆಷಲಿ 2 ಪ್ಲ್ಯಾನೆಟನ್ನು ರೆಟ್ರೋಗ್ರೇಡ್ಗೆ ಹೋದಾಗ ಆ್ಯಂಡ್ ಲಿಯೋ ಎನರ್ಜಿ ವಿಚ್ ಈಸ್ ಸೂಪರ್ ಎಕ್ಸೈಟಿಂಗ್ ಎನರ್ಜಿ, ರೆಟ್ರೋಗ್ರೇಡ್ ಬಂದು ಸೂಪರ್ ಸ್ಲೋ ಎನರ್ಜಿ, ದೆರ್ ಇಸ್ ಅನದರ್ ಪಾರ್ಟ್ ಸೂಪರ್ ಎಕ್ಸೈಟಿಂಗ್ ಎನರ್ಜಿ. ಸೊ ಎರಡರ ಮಧ್ಯ ನಾವು ಸಿಗಾಕೊಂಡಾಗ ವಿ ಫೀಲ್ ರೆಸ್ಟ್ಲೆಸ್. ಇಷ್ಟೊತ್ತಿಗೆ ಆಗಬೇಕಾಗಿತ್ತು, ಇಷ್ಟೊತ್ತಿಗೆ ಇದು ಹೀಗಾಗಬೇಕಾಯಿತು, ಇಷ್ಟೊತ್ತಿಗೆ ಇದು ಬರಬೇಕಾಗಿತ್ತು, ಇವಾಗ ಇದು ಈ ರೀತಿ ಇರಬೇಕಾಗಿತ್ತು. ಸೊ ದೆರ್ ಇಸ್ ಲಾಟ್ ಆಫ್ ಅಸಂಪ್ಷನ್ ನಮ್ಮ ಲೈಫಲ್ಲಿ, ಯಾಕೆ ಇದು ಹೀಗಿಲ್ಲ ಅಂತ ಹೇಳಿ. ದೆರ್ ಇಸ್ ಸಮ್ ಕೈಂಡ್ ಆಫ್ ರೆಸ್ಟ್ಲೆಸ್ನೆಸ್, ರಸ್ಲಿಂಗ್ ಎನರ್ಜಿ, ಲೈಕ್ ಓ ಮೈ ಗಾಡ್ ಇಷ್ಟೊತ್ತಿಗೆ ಯಾಕೆ ಇದಾಗ್ತಾ ಇಲ್ಲ ಅನ್ನೋ ಥರ ವಿ ಗೋ ಬ್ಯಾಕ್ ಆ್ಯಂಡ್ ಫೋರ್ತ್ ಮತ್ತು ಎನರ್ಜಿನ ಡಿಸ್ಟರ್ಬ್ ಮಾಡೋದು, ನಮ್ಮ ಡೌಟ್ಸು, ನಮ್ಮ ಭಯ, ನಮ್ಮ ಆ್ಯಂಗ್ಸೈಟಿ ಪರ್ಟಿಕ್ಯುಲರ್ ವಿಚಾರದಲ್ಲಿ. ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಜಸ್ಟ್ ಲೀವ್ ಆ ಸೀಡ್ನ ಎಲ್ಲಿ ಬಿತ್ತಿದ್ದೀರಾ, ಜಸ್ಟ್ ಲೀವ್ ಇಟ್ ದೇರ್. ಆ್ಯಂಡ್ ಪ್ರತಿದಿನ ನಿಮ್ಮ ಜೀವನನ ಯಾವ ರೀತಿ ನೀವು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ ಅದ್ರ ಬಗ್ಗೆ ಫೋಕಸ್ ಮಾಡಿ. ನಿಮ್ಮ ಗ್ರೇಟ್ಫುಲ್ನೆಸ್, ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸಿಂಗು, ಬ್ಲೆಸ್ಸಿಂಗ್ಸ್ ಪ್ರಾಕ್ಟೀಸ್ ಮಾಡೋವಂಥದ್ದು, ನಿಮ್ಮ ಲೈಫಲ್ಲಿ ಪ್ರತಿದಿನ ಆ ಖುಷಿನ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡೋದು. ಜಸ್ಟ್ ಬಿ ಪ್ರಿಪೇರ್ಡ್ ನಿಮ್ಮ ಮ್ಯಾನಿಫೆಸ್ಟೇಷನನ್ನು ರಿಸೀವ್ ಮಾಡೋದಕ್ಕೆ. ದಿಸ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನಾನು ತುಂಬ ವರ್ಷದ ಹಿಂದೆ ಕೇಳಿದ್ದು, ಬಿಲೀವಿಂಗ್ ಈಕ್ವಲ್ಸ್ ನೋಯಿಂಗ್ ಅಂತ ಹೇಳಿ. ನನಗೆ ಇದ್ರ ಬಗ್ಗೆ ನಂಬಿಕೆ ಇದೆ ಅನ್ನೋದು ಒಂದು ಸ್ಟೇಟ್ಮೆಂಟ್ ಆದರೆ, ನನಗೆ ಗೊತ್ತು ಇದು ಹೀಗೆ ಆಗತ್ತೆ. ಸೊ ವಿಚ್ ಇಸ್ ನೋಯಿಂಗ್. ಈಗ ನನಗೆ ಈ ಕೆಲಸ ಬೇಕು, ಅಥವಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲೆಟ್ಸೆ 100K ಸಬ್ಸ್ಕ್ರೈಬರ್ಸ್ ಆಗಬೇಕು, ನನಗೆ ನಂಬಿಕೆ ಇದೆ 100K ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಆ್ಯಂಡ್ ಆಲ್ಸೋ ಆ ಸ್ಟೇಟ್ಮೆಂಟನ್ನು ನಾನು ರಿಪ್ಲೇಸ್ ಮಾಡಿದರೆ ನನಗೆ ಗೊತ್ತು 100K ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸೊ ಬಿಲೀವಿಂಗ್ ಈಕ್ವಲ್ಸ್ ನೋಯಿಂಗ್. ನಮ್ಮ ನಂಬಿಕೆ ಯಾವಾಗ ನೋಯಿಂಗಿಗೆ ಟರ್ನ್ ಆಗುತ್ತೋ, ನಮ್ಮ ನಂಬಿಕೆ, ದ ಮೀನಿಂಗ್ ಆಫ್ ಬಿಲೀವಿಂಗ್, ನಂಬಿಕೆ ವರ್ಡನ್ನ ನನಗೆ ಗೊತ್ತು ಅನ್ನುವಂಥ ಮೀನಿಂಗಿಗೆ ನಾವು ಟರ್ನ್ ಮಾಡ್ತೀವೋ ಆಗ ಮ್ಯಾನಿಫೆಸ್ಟೇಷನ್ ಈಸಿ ಆಗುತ್ತೆ ಅಂತ ತುಂಬ ವರ್ಷದ ಹಿಂದೆ ನಾನು ಓದಿದ್ದೆ. ಆ್ಯಂಡ್ ಇಟ್ ವರ್ಕ್ಸ್. ಪ್ರತಿ ಸಮಯನೂ ನಾನು ನಂಬ್ತೀನಿ ಅಂದಾಗ್ಲೂ ನಮಗೂ ಆ ನಂಬಿಕೆ ಮಧ್ಯನೂ ಸ್ವಲ್ಪ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಡೌಟ್ ಬರ್ಬೋದು, ಇದಾಗತ್ತಾ ಅನ್ನೋವಂಥ ಡಿಸ್ಟರ್ಬೆನ್ಸ್ ಇರ್ಬೋದು. ಬಟ್ ಯಾವಾಗ ನನಗೆ ಗೊತ್ತು ಇದಾಗತ್ತೆ ಅಂತ ಅಂದಾಗ ಆ ಗ್ಯಾಪ್ನ ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಈ ಕಾನ್ಸೆಪ್ಟು. ಫಾರ್ ಎಕ್ಸಾಂಪಲ್, ನೀವು ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, 16ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ. ವಿ ಆರ್ ಸೋ ಸೂಪರ್ ಸರ್ಟನ್ ಅವತ್ತೊಂದು ದಿನ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಅಂತ ಹೇಳಿ. ಅದನ್ನೇ ನನಗೆ ನಂಬಿಕೆ ಇದೆ ವರಮಹಾಲಕ್ಷ್ಮಿ ಹಬ್ಬ ಇರಬಹುದು ಈ ತಿಂಗಳು ಅಂತ ಅನ್ನೋದಕ್ಕೂ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಐ ನೋ ದಿಸ್ ಇಸ್ ಅ ವೆರಿ
ಲೈಕ್ ನಾಟ್ ಸೋ ಬ್ಯೂಟಿಫುಲ್ ಎಕ್ಸಾಂಪಲ್, ಬಟ್ ಹೋಪ್ಫುಲಿ ನಿಮ್ಗೆ ಅರ್ಥ ಆಗ್ತಾ ಇದೆ ಅದರ ಡಿಫ್ರೆನ್ಸು. ಬಿಲೀವಿಂಗ್ ಈಕ್ವಲ್ಸ್ ನೋಯಿಂಗ್ ಯಾವಾಗ ಆಗುತ್ತೋ ಆವಾಗ ಮ್ಯಾನಿಫೆಸ್ಟೇಷನ್ಸ್ ಇನ್ನೂ ಬೇಗ ಆಗುತ್ತೆ. ಜಸ್ಟ್ ನೋ. ಈಗ ನಾವು ಬೀಜ ಬಿತ್ತುಬಿಟ್ಟು ನನಗೆ ನಂಬಿಕೆ ಇದೆ ಅದು ಬೆಳೆಯತ್ತೆ ಅಂತ ಅನ್ನೋದಕ್ಕೂ, ಬೀಜ ಬಿತ್ತಿದ್ದೀನಿ ನನಗೆ ಗೊತ್ತು ಅದು ಬೆಳೆಯುತ್ತೆ ಅನ್ನೋದಕ್ಕೂ ದೇರ್ ಇಸ್ ಅ ಡಿಫ್ರೆನ್ಸ್. ಸೊ ಅದ್ರ ಬಗ್ಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇರುವಂಥದ್ದು. ಟರ್ನ್ ಯುವರ್ ಬಿಲೀಫ್ ಇಂಟು ನೋಯಿಂಗ್. ಬಿಲೀಫ್ ಈಕ್ವಲ್ಸ್ ನೋಯಿಂಗ್. ನಿಮ್ಮ ನಂಬಿಕೆ ಅಲ್ಲ, ನಂಬಿಕೆ ಅಂದರೆ ನನಗೆ ಗೊತ್ತು ಅನ್ನುವಂಥ ಒಂದು ಅವೇರ್ನೆಸ್, ಆ ತಿಳುವಳಿಕೆ, ನನಗೆ ಗೊತ್ತು ಇದಾಗತ್ತೆ ಅನ್ನುವಂಥ ತಿಳುವಳಿಕೆ, ದಟ್ ಅವೇರ್ನೆಸ್, ದಟ್ ಶ್ಯೂರ್ನೆಸ್, ದಟ್ ಎಸ್ ಫೀಲಿಂಗ್. ಆ ಫೀಲಿಂಗಿಗೆ ನಾವು ಟರ್ನ್ ಮಾಡಿದಾಗ ನಮ್ಮ ಬಿಲೀಫ್ನ, ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಇನ್ನೂ ಈಸಿಯಾಗಿ ಆಗುತ್ತೆ. ದೇರ್ ಇಸ್ ನೋ ಕನ್ಫ್ಯೂಷನ್. ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಬೀಜ ಬಿತ್ತಿದ್ದೀನಿ ಬೆಳೆಯುತ್ತೆ, ದೇರ್ ಇಸ್ ನೋ ಕನ್ಫ್ಯೂಷನ್, ದೇರ್ ಇಸ್ ನೋ ಫಿಯರ್, ದೇರ್ ಇಸ್ ನೋ ಡೌಟ್. ಅದಾಗಲ್ಲ ಅಂತ ಅನ್ನಿಸ್ದಾಗ ತಾನೇ ನನಗೆ ಭಯ ಆಗಬೇಕಾಗಿರೋದು. ಯಾವಾಗ ನನಗೆ ಗೊತ್ತು ಅದಾಗೆ ಆಗತ್ತೆ ಅಂತ ಹೇಳಿ, ಈ ವರ್ಷದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬರುತ್ತೆ, ನಂಗೆ ಗೊತ್ತಿಲ್ಲ ಯಾವ ಡೇಟಲ್ಲಿ ಬರುತ್ತೆ ಅಂತ, ಬಟ್ ಬಂದೇ ಬರುತ್ತೆ ಅನ್ನೋದು ಗೊತ್ತು. ಸೊ ದ್ಯಾಟ್ ಈಸ್ ಲೈಕ್ ನೋವಿಂಗ್. ವರಮಹಾಲಕ್ಷ್ಮಿ ಹಬ್ಬ ಇದೆ, ಆ ಬೀಜ ಬೆಳೆಯುತ್ತೆ. ಸೊ ಗೆಟ್ ಇನ್ ಟು ದ ನೋವಿಂಗ್, ನಾಟ್ ಜಸ್ಟ್ ಬಿಲೀವಿಂಗ್. ಸೊ ಅಪ್ಗ್ರೇಡ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಮೈಂಡ್ಸೆಟ್ನ, ಗೆಟ್ ಇನ್ ಟು ದ ನೋಯಿಂಗ್. ಸೊ ಹೋಪ್ಫುಲಿ ಅದು ಮೇಕಿಂಗ್ ಸೆನ್ಸ್ ಅಂತ ಅಂದ್ಕೊಳ್ತೀನಿ. ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಬಿಕಾಸ್ ದೇರ್ ಇಸ್ ಅ ಹ್ಯೂಜ್ ಕೆಪಾಸಿಟಿ ನಿಮ್ಮ ಮ್ಯಾನಿಫೆಸ್ಟೇಷನ್ ರಿಯಲೈಸ್ ಆಗೋದು ನೆಕ್ಸ್ಟ್ 30 ಡೇಸಲ್ಲಿ. ಸೊ ನಿಮ್ಮ ಮೈಂಡ್ ಸೆಟ್ಟನ್ನು ಶಿಫ್ಟ್ ಮಾಡೋದಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೆಲ್ಪ್ ಮಾಡ್ತಾ ಇರೋದು ಈ ಸಮಯದಲ್ಲಿ. ಬಿಕಾಸ್ ದ ಎನರ್ಜೀಸ್ ಆರ್ ಸೂಪರ್ ಇಂಟೆನ್ಸ್. ಎಲ್ಲ ಎನರ್ಜೀಸು ಸ್ವಲ್ಪ ಹೈ ವೈಬ್ರೇಷನಲ್ಲಿ ಇರೋದು ಇವಾಗ. ಸೊ ನಿಮ್ಮ ನಂಬಿಕೆನ ಯಾವಾಗ ನೋಯಿಂಗಿಗೆ ಟರ್ನ್ ಮಾಡ್ತೀರಾ, ಆ ಸರ್ಟನ್ಟಿಗೆ, ಫಾರ್ ಶ್ಯೂರ್ನೆಸ್ಗೆ ಟರ್ನ್ ಮಾಡ್ತೀರಾ, ನಿಮ್ಮ ಮ್ಯಾನಿಫೆಸ್ಟೇಷನು, ದೇರ್ ಇಸ್ ಸಮ್ ವಿಶ್ ವಿಚ್ ಇಸ್ ಕಮಿಂಗ್ ಟ್ರೂ. ಓಕೆ, ಯಾ, ಲುಕ್ ಎಟ್ ದ್ಯಾಟ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾರೆ ಜಸ್ಟ್ ಗೋ ಟೇಕ್ ಅ ನ್ಯಾಪ್. ಲೈಕ್ ನಿಮಗೆ ಗೊತ್ತು ನಿಮಗೆ ಇದಾಗೆ ಆಗುತ್ತೆ ಅಂತಂದರೆ ನೀವು ಪದೇ ಪದೇ ಚೆಕ್ ಮಾಡಲ್ಲ. ಬೀಜ ಬೆಳೆಯುತ್ತೆ ಅಂತ ಗೊತ್ತಿದ್ದಾಗ ನಾನು ಮತ್ತೆ ನಾನು ಆ್ಯಂಗ್ಸೈಟಿನಲ್ಲಿ ಹೋಗಿ ಅದನ್ನು ನೋಡಿ ಎನರ್ಜಿನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಬೆಳೆಯೋಕ್ಕೆ ಬೇಕಾಗಿರೋಂಥ ಅವಕಾಶ ಮಾಡಿಕೊಡ್ತೀನಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಜಸ್ಟ್ ಗೋ ಟೇಕ್ ಅ ನ್ಯಾಪ್, ಲೈಕ್ ಗೋ ರೆಸ್ಟ್, ಜಸ್ಟ್ ಬಿ ಸೋ ಶ್ಯೂರ್ ಇದಾಗತ್ತೆ ಅಂತ ಹೇಳಿ. ಜಸ್ಟ್ ಬಿ ಓ ಮೈ ಗಾಡ್, ಐ ಡೋಂಟ್ ನೋ ಹೇಗೆ ಹೇಳ್ಬೇಕಂತ ಹೇಳಿ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಒಂದು ಜಸ್ಟ್ ಗೋ ಟೇಕ್ ಅ ಬ್ರೇಕ್ ಅಂತ ಹೇಳ್ತಾ ಇರೋದು. ವಿ ಹ್ಯಾವ್ ನಂಬರ್ 22, ಗ್ರೂಪ್ ನಂಬರ್ 1ಗೆ ನಂಬರ್ 33 ಬಂದಿತ್ತು. ಅವ್ರಿಗೆ ಬಂದಿರೋಂಥ ಕಾರ್ಡು ಹೈಯರ್ ಪವರ್ಸು, ನಿಮಗೆ ಬಂದಿರೋಂಥ ಕಾರ್ಡು ಬ್ಲೆಸ್ಡ್. ಸೊ ಡೆಫಿನೆಟ್ಲಿ ಸ್ಪಿರಿಚುವಲ್ ಟೀಮ್, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಆ ಬ್ಲೆಸ್ಸಿಂಗ್ಸ್ನ ನಿಮಗೆ ಕಳಿಸ್ತಾ ಇರೋದು, ನಿಮ್ಮ ವಿಶನ್ನ ಫುಲ್ಫಿಲ್ ಮಾಡ್ತಾ ಇರೋದು. ನೀವು ಅಂದ್ಕೊಂಡಿರೋವಂಥ ಸಣ್ಣ ವಿಷ್ ಇರ್ಬೋದು, ದೊಡ್ಡ ವಿಷ್ ಇರ್ಬೋದು, ಅಥವಾ ನಿಮ್ಮ ವಿಶ್ ಫುಲ್ಫಿಲ್ ಆಗೋದಕ್ಕೆ ಬೇಕಾಗಿರೋಂಥ ಸಣ್ಣ ಸ್ಟೆಪ್ಸ್ ಇರ್ಬೋದು, ಅಥವಾ ಸಣ್ಣ ಇನ್ಕ್ರಿಮೆಂಟಲ್ ಇಂಪ್ರೂವ್ಮೆಂಟ್ಸ್ ಇರ್ಬೋದು ನಿಮ್ಮ ಲೈಫಲ್ಲಿ. ದೇರ್ ಇಸ್ ಲಾಡ್ ಆಫ್ ಶಿಫ್ಟ್ಸ್ ಆ್ಯಂಡ್ ಇಂಪ್ರೂವ್ಮೆಂಟ್ಸ್ ನಿಮ್ಮ ಲೈಫಲ್ಲಿ ಆಗ್ತಾ ಇರೋದು, ಆಗೋದಕ್ಕೆ ಸಿದ್ಧವಾಗಿರುವಂಥದ್ದು. ಸೊ just don't disturb the energy, okay? Just go away from that energy ಅನ್ನೋ ಥರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆ. ಯು ಡೋಂಟ್ ಡಿಸ್ಟರ್ಬ್ ಇಟ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನಿಮ್ಮ ಡೌಟಿಂದ, ನಿಮ್ಮ ಭಯದಿಂದ, ನಿಮ್ಮ ಅನ್ನೆಸೆಸರಿ ವರಿಯಿಂದ ಇದು ಎನರ್ಜಿನೆಲ್ಲ ಡಿಸ್ಟರ್ಬ್ ಮಾಡಬೇಡಿ. ಎಲ್ಲ ಅಲೈನ್ಮೆಂಟ್ ಆಗ್ತಾ ಇದೆ. ದೆರ್ ಇಸ್ ಲಾಡ್ ಆಫ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಐ ಥಿಂಕ್ ಇದೇ ಜಾಗದಲ್ಲೇ ಅವ್ರಿಗೂ ಪಿಂಕ್ ಕಲರ್ ಕಾರ್ಡೇನೆ ಬಂದಿದ್ದು. ಗ್ರೂಪ್ ನಂಬರ್ 1ಗೂ ಕೂಡ, ಐ ಮೀನ್ ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2 ಎಲ್ಲರಿಗೂ ಅವ್ರದ್ದೇ ಆದಂಥ ಬ್ಲೆಸ್ಸಿಂಗ್ಸು ಅಥವಾ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರುವಂಥದ್ದು. ಸೊ ಐ ಆಮ್ ಸೂಪರ್ ಹ್ಯಾಪಿ. ಎಲ್ಲರಿಗೂ ಬರಬೇಕಾಗಿರುವಂಥ ಬ್ಲೆಸ್ಸಿಂಗ್ಸು, ಸಪೋರ್ಟು, ಗೈಡೆನ್ಸು ಎಲ್ಲ ಬರ್ತಾ ಇರೋದು ಈ ಸಮಯದಲ್ಲಿ. ಸೊ ದೇರ್ ಇಸ್ ಅ ಬ್ಯೂಟಿಫುಲ್ ಅಲೈನ್ಮೆಂಟ್, ಇಂಪ್ರೂವ್ಮೆಂಟ್, ಇನ್ಕ್ರಿಮೆಂಟಲ್ ಪ್ರೋಗ್ರೆಸ್. ಮೈಂಡ್ ಬ್ಲೋಯಿಂಗ್ ಪ್ರೋಗ್ರೆಸ್ ಅಲ್ಲ ಅಂತಂದ್ರೂ ಇನ್ಕ್ರಿಮೆಂಟಲ್ ಆಗಿ ಸ್ವಲ್ಪವಾಗೇ ನಿಮ್ಮ ಲೈಫು ಅಥವಾ ನಿಮ್ಮ ಪರಿಸ್ಥಿತಿ ಇಂಪ್ರೂವ್ ಆಗ್ತಾ ಇರುವಂಥದ್ದು. ಸೊ ಜಸ್ಟ್ ಗಿವ್ ಇಟ್ ಸ್ಪೇಸ್, ಗಿವ್ ಇಟ್ ಟೈಮ್ ಆ್ಯಂಡ್ ಬಿ ಪೇಷಂಟ್. ಮತ್ತೆ ಹೋಗಿ ಅದನ್ನು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾ ಇರೋದು. ಐ ಆಮ್ ನಾಟ್ ಕಿಡಿಂಗ್. ಗ್ರೂಪ್ ನಂಬರ್ 2 ಇದೇ ಕಾರ್ಡು ಇದೇ ಜಾಗದಲ್ಲೇ ಬಂದಿತ್ತು. ಆ್ಯಂಡ್ ದಿಸ್ ಇಸ್ ಕಾರ್ಡ್ ನಂಬರ್ 33. ವಿ ಹ್ಯಾವ್ 22. ದೆರ್ ಇಸ್ ಲಾಡ್ ಆಫ್ ಅಲೈನ್ಮೆಂಟ್ಸ್, ಚೇಂಜಸ್, ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರೋದು. ಆ್ಯಂಡ್ ಆಲ್ಸೋ ನಾನು ಕಾರ್ಡ್ನ ಸಿಕ್ಕಾಪಟ್ಟೆ ಶಫಲ್ ಮಾಡಿದ್ದೀನಿ. ಸೊ ದಿಸ್
ದಿಸ್ ಇಸ್ ವಾಟ್ ಇಟ್ ಈಸ್. ಅದೇ ಕಾರ್ಡ್ ಬರಬೇಕು ಅಂತಿದ್ರೆ ಐ ಕಾಂಟ್ ಡೂ ಎನಿಥಿಂಗ್. ಯಾ, ಕೇಸ್ ಆ್ಯಂಡ್ ಕಾನ್ಫ್ಲಿಕ್ಟ್, ಲೈಕ್ ನಿಮ್ಮ ಲೈಫಲ್ಲಿ ಆಗ್ತಾ ಇರೋವಂಥ ಇಂಪ್ರೂವ್ಮೆಂಟ್ನ ನೀವು ವಿಟ್ನೆಸ್ ಮಾಡ್ತಾ ಹೋಗ್ತೀರಾ. ನಿಮಗೆ ಎಸ್ಪೆಷಲಿ ಗ್ರೂಪ್ ನಂಬರ್ 2 ದೆರ್ ಇಸ್ ಗೋಯಿಂಗ್ ಟು ಬಿ ಇನ್ಕ್ರಿಮೆಂಟಲ್ ಪ್ರೋಗ್ರೆಸ್. ಸೊ ಸ್ವಲ್ಪವಾಗಿ ಹಂತವಾಗಿ ಸ್ಟೇಜಸ್ಸಲ್ಲಿ ಫೇಸಸ್ಸಲ್ಲಿ ಇಂಪ್ರೂವ್ಮೆಂಟ್ಸನ್ನು ಗೈಡೆನ್ಸನ್ನು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ರಿಲೀಸ್ ಮಾಡ್ತಾ ಇರೋವಂಥದ್ದು. ಸೊ ಜಸ್ಟ್ ಮೇಕ್ ಸ್ಪೇಸ್, ಮೇಕ್ ಟೈಮ್, ಆ್ಯಂಡ್ ಇಟ್ ಇಸ್ ಟೈಮ್ ಟು ಗೋ. ಆಲ್ ರೈಟ್, ನಿಮ್ಮ ಡ್ರೀಮ್ ಡೈರೆಕ್ಷನಲ್ಲಿ, ನಿಮ್ಮ ಇಂಟ್ರೆಸ್ಟ್, ನಿಮ್ಮ ವಿಷನ್, ನಿಮ್ಮ ಗೋಲ್ ಡೈರೆಕ್ಷನಲ್ಲಿ ಟು ರನ್ ಟುವರ್ಡ್ಸ್ ದಟ್ ಡೈರೆಕ್ಷನ್. ಆ್ಯಂಡ್ ಆಲ್ಸೋ ನಿಮ್ಮ ಒಳಗಡೆ ಆಗ್ತಾ ಇರೋ ಇಂಟರ್ನಲ್ ಟ್ರಾನ್ಸ್ಫರ್ಮೇಷನ್ ಎಲ್ಲ ಬಂದು ನಿಮಗೆ ತುಂಬ ಸಪೋರ್ಟಿವ್ ಆಗಿದೆ ಈಗ ಕರೆಂಟ್ಲಿ, ಎಸ್ಪೆಷಲಿ ಲಯನ್ಸ್ ಗೇಟ್ ಪೋರ್ಟಲಿಂದ. ಆ್ಯಂಡ್ ಆಲ್ಸೋ ನಾನು ಶಫಲ್ ಮಾಡಬೇಕಾದ್ರೆ ಗ್ರೂಪ್ ನಂಬರ್ 1ಗೆ ಇನ್ ಎನರ್ಜಿ ಬರ್ತಾಯಿತ್ತು, ನಿಮಗೆ ಯಾಂಗ್ ಎನರ್ಜಿ ಬರ್ತಾ ಇದೆ ಬಾಟಮ್ ಆಫ್ ದ ಡೆಕ್. ಇನ್ ಎನರ್ಜಿ ಬಂದು ಅವರ ಎನರ್ಜಿ ತುಂಬ ಲೈಕ್ ಫೆಮಿನನ್ ಎನರ್ಜಿ, ನಿಮ್ಮ ಎನರ್ಜಿ ಬಂದು ಇಟ್ ಇಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಅನ್ನೋವಂಥ ಎನರ್ಜಿ. ಟೈಮ್ ಟು ಟೇಕ್ ಆ್ಯಕ್ಷನ್, ಬಟ್ ಯು ವಿಲ್ ನೋ ಯಾವ ರೀತಿ ಆ್ಯಕ್ಷನ್ಸ್ ತೊಗೊಳ್ಬೇಕು ಅಂತ ಹೇಳಿ. ಸೊ ಯು ಆರ್ ವೆರಿ ಡಿವೈನ್ಲಿ ಗೈಡೆಡ್, ವೆರಿ ಸಿಂಕ್ರನಿಸ್ಟಿಕ್ ಅಂತ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ ಯು ವಿಲ್ ನೋ. ನೆಕ್ಸ್ಟ್ ಯಾವ ಸ್ಟೆಪ್ ತೊಗೊಳ್ಬೇಕು, ನೆಕ್ಸ್ಟು ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ಎಲ್ಲಿಗೆ ನೀವು ಅಪ್ಲೈ ಮಾಡಬೇಕು ಅಥವಾ ಯಾರ ಹತ್ರ ಮಾತಾಡಬೇಕು, ಯು ವಿಲ್ ನೋ. ಸೊ ಯು ಆರ್ ಲೈಕ್ ಹೌ ವಿಲ್ ಐ ಟೆಲ್, ಲೈಕ್ ಡಿವೈನ್ ಇಂಟರ್ವೆನ್ಷನ್. ಓಕೆ, ಸೊ ನಿಮ್ಮ ಹೈಯರ್ ಪವರ್ಸು ಅಥವಾ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಯೂನಿವರ್ಸು ಇಂಟರ್ವ್ಯೂನ್ ಮಾಡ್ತಾ ಇರೋದು. ಹಿಯರ್ ದಟ್ ಸೌಂಡ್ ಹೊರಗಡೆ, ಲೈಕ್ ದೆರ್ ಇಸ್ ಅ ಹ್ಯೂಜ್ ಸಿಗ್ನಲ್, ಈ ಕಾರ್ದು ನಾಯ್ಸ್, ಹಾರ್ನ್ ಮಾಡ್ತಾ ಇರೋವಂಥದ್ದು. ಸೊ ದಿಸ್ ಈಸ್ ಇಂಟರ್ವೆನ್ಷನ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಇಂಟರ್ವ್ಯೂನ್ ಮಾಡ್ತಾ ಇರೋದು. ಜಸ್ಟ್ ಫಾಲೋ ಅವರ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿ. ಲುಕ್ ಅಟ್ ದ್ಯಾಟ್, ವಿ ಹ್ಯಾವ್ 6. ಲೈಕ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರೋದು ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಮುಂದೆ ಹೋಗಬೇಕು, ನಿಮಗೆ ಬೇಕಾಗಿರೋವಂಥ ಗೈಡೆನ್ಸು, ಬೇಕಾಗಿರೋವಂಥ ಸಪೋರ್ಟು, ಬೇಕಾಗಿರೋವಂಥ ಸ್ಟೆಬಿಲಿಟಿ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾ ಇರುವಂಥದ್ದು. ವಿ ಹ್ಯಾವ್ ಏಸ್ ಆಫ್ ಪೆಂಟಿಕಲ್ಸ್. ಯಾ, ದಿಸ್ ಇಸ್ ನ್ಯೂ ಆಪರ್ಚುನಿಟಿ. ಕೆಲವರು ಜಾಬ್ ಬಗ್ಗೆ ಎನ್ಕ್ವೈರ್ ಮಾಡ್ತಾ ಇದ್ದೀರಾ, ಕೆಲವರು ಜಾಬ್ಗೆ ಅಪ್ಲೈ ಮಾಡಿ ವೆಯ್ಟ್ ಮಾಡ್ತಾ ಇರ್ಬೋದು. ಮೇ ಬಿ ಆ ಜಾಬ್ ಆಗುತ್ತೆ ಅಥವಾ ಅದಕ್ಕಿಂತ ಬೆಟರ್ ಆಗಿರೋ ಆಪರ್ಚುನಿಟಿ ಬರುತ್ತೆ. ಬಟ್ ದಿಸ್ ಕಾರ್ಡ್ ನನಗೆ ಯಾವತ್ತಿಗೂ ಇದುವರೆಗೂ ಫೇಲ್ ಆಗಿಲ್ಲ. ಯಾವಾಗಲೇ ಏಸ್ ಆಫ್ ಪೆಂಟಿಕಲ್ಸ್ ಬಂದರು ರೀಡಿಂಗ್ಗಳಲ್ಲಿ, ಪರ್ಸ್ನಲ್ ರೀಡಿಂಗ್ಗಳಲ್ಲೂ, ದೇ ಆಲ್ವೇಸ್ ಒಂದಲ್ಲ ಒಂದು ರೀತಿಯಲ್ಲಿ ದೇ ಗಾಟ್ ಆಪರ್ಚುನಿಟೀಸ್. ಸೊ ಐ ಆಮ್ ಕ್ವೈಟ್ ಶ್ಯೂರ್ ನಿಮಗೆ ಬರಬೇಕಾಗಿರುವಂಥ ಆಪರ್ಚುನಿಟೀಸು ನಿಮಗೆ ಬಂದೇ ಬರುತ್ತೆ. ನಿಮಗೆ ಸಿಗಬೇಕಾಗಿರುವಂಥ ಪ್ರತಿಯೊಂದೂ ನಿಮಗೋಸ್ಕರ ಅಂತಾನೇ ಇರೋವಂಥದ್ದು ನಿಮಗೆ ಸಿಗತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ಫೈಟ್, ಯು ಡೋಂಟ್ ಹ್ಯಾವ್ ಟು ವರಿ, ಯು ಡೋಂಟ್ ಹ್ಯಾವ್ ಟು ಓವರ್ ಥಿಂಕ್. ಎಲ್ಲನೂ ಸಿಂಪಲ್ಲಾಗಿ ಆಗೋದಕ್ಕೆ ಬಿಡಿ. ಅದಕ್ಕೇ ಹೇಳಿರೋದು ಈ ಕಾರ್ಡಲ್ಲಿ, ಜಸ್ಟ್ ಗೋ ಟೇಕ್ ಅ ನ್ಯಾಪ್, ಡೋಂಟ್ ಡಿಸ್ಟರ್ಬ್ ಈ ಅಲೈನ್ಮೆಂಟನ್ನ. ಆದಷ್ಟು ಸಿಂಪಲ್ಲಾಗಿ ಇಟ್ಕೊಳ್ಳಿ ನಿಮ್ಮ ಮೈಂಡ್ ಸೆಟ್ಟನ್ನು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಏಸ್ ಆಫ್ ಸ್ವಾರ್ಡ್ಸ್. ನಿಮ್ಮ ಗ್ರೂಪಿಗೆ ಎಕ್ಸ್ಟ್ರಾ ಕಾರ್ಡ್ ಪುಲ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಎರಡೂ ಏಸ್, ಲಾಡ್ ಆಫ್ ನ್ಯೂ ಬಿಗಿನಿಂಗ್ಸ್, ನ್ಯೂ ಆಪರ್ಚುನಿಟೀಸ್, ನ್ಯೂ ಬ್ಲೆಸ್ಸಿಂಗ್ಸ್. ಆ್ಯಂಡ್ ಆಲ್ಸೋ ನಿಮಗೆ ಬ್ಲೆಸ್ಡ್ ಕಾರ್ಡ್ ಬಂದಿರೋವಂಥದ್ದು ನಂಬರ್ 22, ನಂಬರ್ 33. ಸೊ ದೆರ್ ಇಸ್ ಅ ಲಾಡ್ ಆಫ್ ಅಲೈನ್ಮೆಂಟ್. ನೀವು ನಿಮ್ಮ ಎನರ್ಜಿ ಮೂವ್ ಆಗ್ತಾ ಇರೋದು ಈ ಸಮಯದಲ್ಲಿ. ಎವ್ರಿಥಿಂಗ್ ಈಸ್ ಆ್ಯಸ್ ಇಟ್ ಶುಡ್ ಬಿ. ಎಲ್ಲ ಯಾವ ರೀತಿ ಇರಬೇಕು ಆ ರೀತಿನಲ್ಲೇ ಅಲೈನ್ ಆಗ್ತಾ ಇದೆ. ಸೊ ಡೋಂಟ್ ಓವರ್ ಥಿಂಕ್. ಮತ್ತೆ ಹೋಗಿ ಆ ಬೀಜನ ಕೆಣಕಿ ಆ ಎನರ್ಜಿನೆಲ್ಲ ಡಿಸ್ಟರ್ಬ್ ಮಾಡಬೇಡಿ. ಜಸ್ಟ್ ಲೆಟ್ ಇಟ್ ಬಿ. ನಿಮ್ಮ ಪ್ರೇಯರ್ಸ್ನ ನೀವು ಹೇಳಾಗಿದೆ, ನಿಮ್ಮ ಪೆಟಿಷನನ್ನು ನೀವು ತಲುಪಿಸಾಗಿದೆ ಹೈಯರ್ ಪವರ್ಸ್ಗೆ. ನಾವು ಸಿಂಪ್ಲಿಫೈ ನಿಮ್ಮ ಲೈಫನ್ನ, ಪ್ರಿಪೇರ್ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅದಕ್ಕಿಂತ ಬೆಟರ್ ಆಗಿರೋವಂಥದ್ದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಬಿಕಾಸ್ ಯು ಆರ್ ಡಿವೈನ್ಲಿ ಗೈಡೆಡ್, ಡಿವೈನ್ಲಿ ಸಪೋರ್ಟೆಡ್, ಡಿವೈನ್ ಇಂಟರ್ವೆನ್ಷನ್ ಆ್ಯಂಡ್ ಲಾಡ್ ಆಫ್ ಅಲೈನ್ಮೆಂಟ್. ಗ್ರೂಪ್ ನಂಬರ್ 2 I'm sorry. Yeah, this is beautiful energies. All right, so ಅದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಗೈಡೆನ್ಸ್ ಈ ಸಮಯದಲ್ಲಿ ನೆಕ್ಸ್ಟ್ 30 ಡೇಸ್ಗೆ ಜಸ್ಟ್ ಪ್ರಿಪೇರ್ ನಿಮ್ಮ ಮ್ಯಾನಿಫೆಸ್ಟೇಷನನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ನಿಮ್ಮ ಬಿಲೀಫ್ ಸಿಸ್ಟಮ್ನ ಅಥವಾ ಐ ಬಿಲೀವ್ ಅನ್ನೋದನ್ನ ಐ ನೋ ಅಂತ ಕನ್ವರ್ಟ್ ಮಾಡಿ. ಐ ನೋ ದಿಸ್ ಜಾಬ್ ಇಸ್ ಮೈನ್, ಐ ನೋ
ಲೈಕ್ ಮೈ ಲೈಫ್ ಇಸ್ ಇಂಪ್ರೂವಿಂಗ್. ಸೊ ಟರ್ನ್ ಐ ಬಿಲೀವ್ ಟು ಐ ನೋ. ನಿಮ್ಮ ಅಫರ್ಮೇಷನ್ಗಳಲ್ಲೂ ಐ ನೋ ಇಟ್ ಈಸ್ ಗೋನ್ ಹ್ಯಾಪನ್, ಐ ನೋ ಲೈಫ್ ಇಸ್ ಗೋಯಿಂಗ್ ಟು ಇಂಪ್ರೂವ್, ಐ ನೋ ನಾನು ಹಾಕಿರೋಂಥ ಆ ಬೀಜ, ಆ ಸೀಡು, ಆ ವಿಶಸ್ಸು ಇಟ್ ವಿಲ್ ಬಿ ಫುಲ್ಫಿಲ್ಡ್, ದ್ಯಾಟ್ ಆರ್ ಸಮಥಿಂಗ್ ಬೆಟರ್ ವಿಲ್ ಹ್ಯಾಪನ್ ಅಂತ ಹೇಳಿ. ಸೊ ಯಾ, ಜಸ್ಟ್ ಅ ಕ್ವಿಕ್ ಕಾಷನ್ ಆ್ಯಂಡ್ ರಿಮೈಂಡರ್ ನಿಮಗೆ ನೆಕ್ಸ್ಟ್ 30 ಡೇಸ್ಗೆ. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್. ಗ್ರೂಪ್ ನಂಬರ್ 2 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಾಗಿ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಡೋಂಟ್ ಓವರ್ ಥಿಂಕ್. ನಿಮ್ಮ ರೀಡಿಂಗ್ನ ಎಂಡ್ ಮಾಡ್ತಾ ಐ ಆಮ್ ಕೈಂಡ್ ಆಫ್ ಸ್ಟಾರ್ಟಿಂಗ್ ಟು ಗೆಟ್ ಅ ಹೆಡೇಕ್. ಸೊ ಪ್ಲೀಸ್ ರಿಲ್ಯಾಕ್ಸ್, ಟೇಕ್ ಅ ನ್ಯಾಪ್, ಹೆಚ್ಚು ನೀರು ಕುಡೀರಿ, ನಿಮ್ಮ ಓವರ್ ಥಿಂಕಿಂಗಿನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಕೀಪ್ ಯುವರ್ ಲೈಫ್ ಸಿಂಪಲ್, ಬಿ ಹ್ಯಾಪಿ. ಗ್ರೂಪ್ ನಂಬರ್ 2, ಎವ್ರಿಥಿಂಗ್ ಈಸ್ perfectly fine. All right, love you all, take care, bye bye.